श्रीगुरुभ्यो नमः। हरिः ओम्। नारायणं निखिलपूर्णगुणैकदेहम् सर्वज्ञमच्युतमपेतसमस्तदोषम् प्राणस्य सर्वचिदचित् परमेश्वरस्य साक्षादधीश्वरमीयां शरणं रमेशम्. 170ನೇ ಪುಟದಲ್ಲಿ ಏಕತ್ವೇತು ದದೃಶೇ ಇತ್ಯೇತಾವತಾ ಪೂರ್ಯತೆ ಸರ್ವೇಭ್ಯೋ ಭೂತೇಭ್ಯಃ ಇತಿ ವ್ಯರ್ಥಂ. ಏನಾಗಿದೆ, ಆ ಅದ್ವೈತ ದರ್ಶನದಲ್ಲಿ ಎರಡು ತರಹದ ವಾದಗಳವ. ಒಂದು ಏಕಜೀವವಾದ, ಒಂದು ಬಹುಜೀವವಾದ ಅಂತದ. ಆ ಏಕಜೀವವಾದ ಬಹುಜೀವವಾದಗಳ ವಿಷಯ ಬಹಳ ದೀರ್ಘ ಅದ. ಸದ್ಯಕ್ಕೆ ಇಷ್ಟ ತಿಳ್ಕೊಂಡಿರ್ರಿ. ಒಬ್ಬನೇ ಒಬ್ಬ ಜೀವ ಇದ್ದದ್ದು, ಉಳಿದವ್ ಅಂದ್ರೆ ಅವನಿಗೆ ಒಬ್ಬನಿಗೆ ಅಜ್ಞಾನ ಹೋಗ್ಬಿಟ್ರೆ, ನಾನೇ ಬ್ರಹ್ಮ ಅಂತ ಜ್ಞಾನ ಆಗ್ಬಿಟ್ರೆ ಸಾಕು, ಎಲ್ಲ ಹೋಗ್ಬಿಡ್ತದೆ, ಅಷ್ಟು ಹೋಗ್ಬಿಡ್ತದೆ. ನೀವು ಯಾರು ಇಲ್ಲೇ ಇಲ್ಲ, ಒಬ್ಬನೇ ಇದ್ದಾನವ. ಅವ ಯಾರಿದ್ದಾನಂತ ಹುಡುಕ್ಲಿಕ್ಕೆ ಈ ಸಂಸಾರದ ಇಷ್ಟೇ. ಅಂದ್ರೆ ಒಂದು 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 ಬ್ರಹ್ಮದೇವ್ರು ಹೋಗ್ತಾರೆ, ಹುಡುಕ್ತಿರ್ಬೇಕು. ಅವ ಎಲ್ಲಾರು ತಪಸ್ಸಿಗೆ ಕೊಡ್ಬೇಕು. ಯಾರಿಗೆ ನಾನೇ ಬ್ರಹ್ಮ ಅನ್ನೋ ಐಕ್ಯ ಜ್ಞಾನ ಆಗ್ತದೆ, ಆಗ ಉಳಿದವರೆಲ್ಲ ಹೋಗ್ಬಿಡ್ತಾರಂತ. ಈಗ ನಾವ್ ಯಾರು ಅಂತ ಗೊತ್ತೇ ಇಲ್ಲ ನಮಗೀಗ. ಅದು ದೊಡ್ಡ ಸಮಸ್ಯೆ ಇರೋದ್ರಲ್ಲಿ. ಅದನ್ನ ಏಕಜೀವವಾದ ಅಂತ ಕರೀತಾರ. ಬಹುಜೀವವಾದ ಅಂದ್ರೆ ಅದೊಂದು ಬೇರೆ. ಅದು ಮತ್ತೆ ಅವ್ರವ್ರವ್ರವ್ರ ಸಾಧನ ಮಾಡ್ಕೊಂಡು ಅವ್ರವ್ರು ಹೋಗಿ ಬ್ರಹ್ಮ ಆಗೋದು, ಉಳಿದವ್ರು ಉಳ್ಕೊಂಡಿರ್ತಾರೆ. ಇಲ್ಲೇ ಇಲ್ಲ, ಅವ್ರೆಲ್ಲ ಅಜ್ಞಾನ ಕಲ್ಪಿತರು. ಅವರಷ್ಟು ಏಕಜೀವದೊಳಗೆ ಒಬ್ಬನೇ ಇದ್ದವ, ಉಳಿದವರೆಲ್ಲರೂ ಅಜ್ಞಾನ ಕಲ್ಪಿತರು. ಅವ ಒಬ್ಬ ಖರೆ ಇದ್ದಾನ, ಅವನ ಅಜ್ಞಾನದಿಂದ ಉಳಿದವರೆಲ್ಲರೂ ಕಲ್ಪಿತರಾಗಿದ್ದಾರೆ. ಅವ ಯಾವಾಗ ನಾ ಬ್ರಹ್ಮ ಆಗ್ತೀನಿ ಅಂತ ಬ್ರಹ್ಮ ಆಗ್ಬಿಡ್ತಾನೋ, ಗೊತ್ತಿಲ್ಲ ಯಾವಾಗ ಆಗ್ತಾನ ಅಂತ ಹೇಳಿ. ಅವ ಆದ ಅಂದ್ರೆ ಉಳಿದವರೆಲ್ಲರೂ ಹೋಗ್ಬಿಡ್ತಾರೆ. ಯಾಕಂದ್ರೆ ಉಳಿದವರು ಸುಳ್ಳೇ ಇದ್ದಾರೆ, ಮಿಥ್ಯಾ ಇದ್ದಾರೆ. ಇದು ಏಕಜೀವವಾದ. ಬಹುಜೀವವಾದ ಅಂದ್ರೆ ಏನು ಅಂದ್ರೆ, ಅವ್ರವ್ರವ್ರವ್ರವ್ರವ್ರ ಸಾಧನ ಮಾಡ್ಕೊಂಡು ಅಹಂ ಬ್ರಹ್ಮಾಸ್ಮಿ ಅಂತ ಐಕ್ಯ ಹೊಂದ್ಕೋತ ಹೋಗೋದು. ಹಿಂಗೆ ಎರಡದ. ಅದಕ್ಕೆ ಇವರು ಅದು ಬಹಳ ಕಠಿಣದ್ರಿ. ಅದು ಅದ್ವೈತ ದರ್ಶನ ತಿಳ್ಕೊಳ್ಳಿಕ್ಕೆ ಭಾರಿ ಕಠಿಣದ. ಅದಕ್ಕೆ ಹೇಳ್ತಾರೆ, ಈಗ ಏನಂತಾರ, ಏಕತ್ವೇತು ಇಲ್ಲ ಏಕಜೀವವಾದವನ್ನು ಇಟ್ಟುಕೊಂಡ್ರು ಆವಾಗ ದದೃಶೇ ಇತ್ತೇ ತಾವತಾ ಪೂರ್ಯತೆ. ಅವ ಮುಕ್ತನಾಗಿ ಕಂಡ ಅಂತ ಇಷ್ಟೇ ಸಾಕು, ಹೊರತಾಗಿ ಸರ್ವೇಭ್ಯೋ ಭೂತೇಭ್ಯ ಇತಿ ವ್ಯರ್ಥಂ. ಎಲ್ಲ ಭೂತಗಳಿಂದ ಕಂಡ ಅಂತ ಅನ್ನೋದನ್ನ ಹೇಳ್ಬೇಕಾಗಿಲ್ಲ. ಯಾಕ, ಒಬ್ಬನೇ ಇದ್ದ ಹೊತ್ನೊಳಗ ಉಳಿದ ಮುಕ್ತರು ಇಲ್ಲೇ ಇಲ್ಲ ಅಂದ್ಮೇಲೆ ಉಳಿದ ಮುಕ್ತರಿಂದ ಕಂಡ ಅಂತ ಹೆಂಗ ಅನ್ಬೇಕು ಅವನ್ನ? ಇಲ್ಲಿ ಐತರೇಯ ಉಪನಿಷತ್ತು ಏನ್ ಮಾಡ್ಲಿಕ್ಕತ್ತದ, ಅವನು ಮುಕ್ತನಾದ ಮೇಲೆ ಉಳಿದ ಮುಕ್ತರು ಅವನನ್ನ ನೋಡಿದರು ಅಂತ ಹೇಳಿಕತ್ತದ. ಇದ್ರ ಯಾವಾಗ ಹೊಂದಿಸಬಹುದು ಅಂದ್ರೆ, ಬೇರೆ ಬೇರೆಯವರು ಇದ್ದಾಗ, ಭೇದ ಇದ್ದಾಗ ಹೊಂದಿಸ್ಬಹುದು. ಒಬ್ಬನೇ ಒಬ್ಬ ಇದ್ದ ಅಂದ್ರೆ ಉಳಿದವರು ನೋಡಿದ್ರು ಅಂತ ಅಲ್ಲಿಕ ಹೆಂಗ್ ಬರ್ತದೆ? ಅವಾಗ ಆ ಪದ ವ್ಯರ್ಥ ಆಗ್ತದೆ. ಯಾವ ಪದ ವ್ಯರ್ಥ ಆಗ್ತದೆ? ಉಳಿದ ಮುಕ್ತರು ಅನ್ನೋ ಪದ ವ್ಯರ್ಥ ಆಗ್ತದೆ. ಯಾಕಂದ್ರೆ ಇರೋನೇ ಏಕಜೀವವಾದ, ಒಬ್ಬ ಇದ್ದಾನವ. ಅದಕ್ಕೆ ಕೆಲವು ಅಂತಿರ್ತಾರ ನೋಡ್ರಿ, ನಮ್ದು ಇರೋದ ಒಂದ್ ಜೀವದರಿ ಆಚಾರ, ಬೇರೆ ಇಲ್ಲೇ ಇಲ್ಲ ಅಂತ ಹಿಂಗಂತಿರಂಗಿಲ್ಲ. ಅದಕ್ಕಂದ್ರು ಸರ್ವೇಭ್ಯೋ ಭೂತೇಭ್ಯೋ ಇತಿ ವ್ಯರ್ಥಂ. ಆ ಸರ್ವೇಭ್ಯೋ ಭೂತೇಭ್ಯೋ ಅನ್ನೋ ಪದಕ್ಕೆ ಉಳಿದ ಮುಕ್ತರಿಂದ ಅಂತ ಅರ್ಥ. ಅದಕ್ಕೆ ಆ ಉಳಿದ ಮುಕ್ತರಿಂದ ನೋಡಲ್ಪಡ್ತಾನ ಅನ್ನೋದು ವ್ಯರ್ಥ ಆಗ್ತದೆ. ಇನ್ನ ನಚ ತೇಷಾಂ ಪಕ್ಷೆ ಸ್ವಯಮಪಿ ಸ್ವಾತ್ಮಾನಂ ಪಶ್ಯತಿ. ಇಲ್ಲ, ಅದ್ವೈತ ದರ್ಶನದಲ್ಲಿ ಇಂತಹದ್ದೊಂದು ಮಾತದ ಅಂತ ಹೇಳೋಣಂತ. ಉಳಿದವ್ರು ನೋಡದೆ ಇದ್ರೆ ಏನಾಯ್ತು, ತನ್ನನ್ನು ತಾನೇ ನೋಡಿದ ಅಂತ ಹೇಳ್ಕೋಣ ಅಂತಂದ್ರೆ ಅವ್ರಿಗೆ ಅದಕ್ಕೂ ಸಮಸ್ಯೆ ಇದೆ. ಈಗ ಮುಕ್ತನಾದ ಮೇಲೆ ಬೇರೆಯವರು ಇಲ್ಲ, ಯಾಕ? ಏಕಜೀವವಾದ. ಸರಿ, ಅವ್ರು ಇಲ್ಲ ಅಂದ್ಮೇಲೆ ಸರ್ವೇಭ್ಯೋ ಭೂತೇಭ್ಯೋ ದೃಶ್ಯ ಉಳಿದವರಿಂದ ನೋಡಲ್ಪಟ್ಟ ಅನ್ನೋದು ಹೆಂಗ್ ಹೇಳ್ಬೇಕು ಅಂದ್ರೆ, ಅದು ಹೆಂಗ್ ಹೇಳ್ಬೇಡ್ರಿ, ತನ್ನಂತ ನೋಡಿದ ಅಂತ ಅರ್ಥ ಮಾಡ್ಕೊಂಡ್ಬಿಡ್ರಿ. ಯಾರಿಲ್ಲ ಅಂದ್ರೆ ಏನಾಯ್ತು, ತಾವ್ ಒಬ್ಬನೇ ಇದ್ನಿಲ್ ಮತ್ತಲ್ಲಿ ತನ್ನಂತ ನೋಡ್ಕೊಂಡ ಅಂತ ಅನ್ಕೊಂಡ್ಬಿಡ್ರಿ. ಮನ್ಯಾಗ ಯಾರಿಲ್ಲ ಅಂದ್ರೆ ಅಡಿಗೆ ಮಾಡಬಾರ್ದು, ನಾನು ಇದ್ದೇ ಇದ್ದಿಲ್ಲ, ಮತ್ತೆ ನನಗೆ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತೀನಿ ಮತ್ತೆ ಹಂಗ ಅನ್ನೋಣ ಅಂತಂದ್ರೆ ಅವ್ರಿಗೆ ಇನ್ನೊಂದು ಸಮಸ್ಯೆ ಏನು ಅಂದ್ರೆ, ಕರ್ತೃಕರ್ಮ ವಿರೋಧ ಅಂತ ಒಂದು ಸಮಸ್ಯೆ ಇಟ್ಕೊಂಡಾರ. ಏನ್ ಕರ್ತೃಕರ್ಮ ವಿರೋಧ ಅಂದ್ರೆ, ಒಂದೇ ವ್ಯಕ್ತಿ ಕರ್ತೃವು ಕರ್ಮವೂ ಆಗ್ಲಿಕ್ಕೆ ಸಾಧ್ಯವಿಲ್ಲ ಏಕಕಾಲಕ್ಕೆ. ಒಂದಾ ಕರ್ತೃ ಆಗಿರ್ಬೇಕು, ಇಲ್ಲ ಕರ್ಮ ಆಗ್ಬೇಕವ. ಅಂದ್ರೆ ನಾನು ಅಂತ ಹೇಳಿದ್ಮೇಲೆ ನನ್ನನ್ನು ಅನ್ನೋಂಗಿಲ್ಲ ಅವಾಗ. ಅದೇ ಕಾಲದಾಗ ನನ್ನನ್ನು ಅಂದಾಗ ನಾನು ಅನ್ನೋಂಗಿಲ್ಲ ಅಂತ ಅವ್ರೊಂದು ಸಮಸ್ಯೆ ಇದೆ, ಅವ್ರ ವಾದದೊಂದು. ಹಂಗಾಗಿ ಮುಕ್ತಿಯಲ್ಲಿ ತನ್ನಂತ ನೋಡಿದ ಅಂತ ಹೇಳಿ ಬರುದಿಲ್ಲ. ಯಾಕಂದ್ರೆ ಮುಕ್ತಿಯಲ್ಲಿ ತಾನು ಕರ್ತೃ, ತನ್ನನ್ನು ಕರ್ಮ ನೋಡಿದ, ಕರ್ತೃಕರ್ಮ ಭಾವ ಅಂತ ಅನ್ನೋದು ಒಂದೇ ಕಾಲಕ್ಕೆ ಒಬ್ಬ ವ್ಯಕ್ತಿಗೆ ಇದು ವಿರುದ್ಧವಾದದ್ದರಿಂದ ಅದನ್ನು ಹೇಳ್ಬೇಡ್ರಿ ಅಂತ ಅವ್ರು ಅಂದ್ಬಿಟ್ಟಾರೆ.
ಹಿಂಗಾಗಿ ಮುಕ್ತರಾದ ಮೇಲೆ ಯಾರೂ ಇಲ್ಲೇ ಇಲ್ಲ ಈ ಒಬ್ಬನೇ ಇದ್ದಾನೆ ಅಂದ್ರೆ ಉಳಿದವರಿಂದ ನೋಡಲ್ಪಟ್ಟದ್ದು ಅನ್ನೋದು ವ್ಯರ್ಥ ಆಗ್ತದೆ. ಇಲ್ಲ ತನ್ನಂತ ನೋಡ್ಕೊಂಡನ ಅಂತ ಹೇಳೋಣ ಅಂತಂದ್ರೆ ಅದೊಂದು ಸಮಸ್ಯೆ ಇದೆ. ಯಾಕ ತನ್ನಂತ ನೋಡ ಅಂತ ಹೇಳಬಾರ್ದು ಅಂತಂತಂದ್ರೆ ಕರ್ತೃಕರ್ಮ ವಿರೋಧ ಬರ್ತದೆ. ಕರ್ತೃಕರ್ಮ ವಿರೋಧ ಬರ್ತದೆ ಅಂದ್ರೆ ಅರ್ಥ ಏನೋ ಪ್ರಕಾರ ನಾನೇ ಕರ್ತೃ ನಾನೇ ಕರ್ಮ ಎರಡೂ ಆಗಲಾರೆ. ಈಗ ಅಹಂ ಘಟಂ ಪಶ್ಯಾಮಿ, ನಾನು ಘಟವನ್ನು ನೋಡುತ್ತೇನೆ ಹೇಳ್ಬೋದು. ಯಾಕಂದ್ರೆ ಈ ವಾಕ್ಯದಲ್ಲಿ ಸುಮ್ಮನೆ ತಿಳಿಲಿಕ್ಕೆ ಹೇಳ್ತೀನಿ, ಈ ವಾಕ್ಯದಲ್ಲಿ ನಾನು ಕರ್ತೃ, ಘಟ ಇದು ಕರ್ಮ, ಪಶ್ಯಾಮಿ ಇದು ಕ್ರಿಯಾಪದ. ಆದರೆ ಮಾಮಹಂ ಪಶ್ಯಾಮಿ ಅಥವಾ ಮಾಮಹಂ ಜಾನಾಮಿ ಅಂತ ಹೇಳಬಾರ್ದು ಅಂತವರಂತಾರೆ. ನನ್ನನ್ನು ನಾನು ತಿಳಿದೆನು ಅಂತ ಹೇಳುವಂಗಿಲ್ಲ ಅಂತ. ಯಾಕಂದ್ರೆ ಎರಡು ಬಂತು ನೋಡ್ರಲ್ಲಿ, ಒಂದು ಕರ್ತೃ ಒಂದು ಕರ್ಮ, ಎರಡು ಭಾವಗಳು ಹೆಂಗ್ ಬರ್ಬೇಕು ಒಂದ ವ್ಯಕ್ತಿಗೆ, ಅದಕ್ಕೆ ಅದನ್ನ ನಾವು ಒಪ್ಪೋದಿಲ್ಲ ಅಂತ ಅವ್ರು ಹೇಳ್ಕೊಂಡಾರ. ಹಂಗೆ ಸಂಬಂಧವೇ ಇಲ್ಲ. ಅವಶ್ಯ ಹೇಳಬಹುದು, ಯಾಕಂದ್ರೆ ನಮ್ಮ ಅನುಭವ ಬರ್ಲಿಕ್ಕೆ ಆಗ್ತದೆ. ನನ್ನನ್ನು ನಾನು ತಿಳಿತೀನಿ, ನನ್ನ ಬಗ್ಗೆ ನನಗೆ ಗೊತ್ತದ ಅಂತ ನಾ ಹಿಂಗೆ ಅನುಭವ ಅದ ಅವ್ರು ತಪ್ಪು ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ನಚ ತೇಷಾಂ ಪಕ್ಷೆ ಸ್ವಯಮಪಿ ಸ್ವಾತ್ಮಾನಂ ಪಶ್ಯತಿ. ಅದ್ವೈತ ದರ್ಶನದಲ್ಲಿ ತನ್ನನ್ನೇ ತಾನು ನೋಡ್ಕೊಳ್ತಾನ ಅಂತ ಹೇಳಿ ಬರುವುದಿಲ್ಲ. ಯಾಕೆ ಕರ್ತೃ ಕರ್ಮ ವಿರೋಧ ಇತಿತೆ ವದಂತಿ. ಅತಃ ಸರ್ವಶ್ರುತಿ ವಿರೋಧ ಏವ ಜೀವ ಈಶ್ವರ ಐಕ್ಯ ಅಂಗೀಕಾರೇ. ಅದರಿಂದ ಜೀವಬ್ರಹ್ಮರ ಐಕ್ಯವನ್ನು ಒಪ್ಪಿದ್ರೆ ಎಲ್ಲ ಶ್ರುತಿಗಳ ವಿರೋಧ ಬರ್ತದ. ನಚ ಕರ್ತೃಕರ್ಮ ವಿರೋಧೋ ನಾಮ ಅಸ್ತಿ ಇತ್ಯತ್ರ ಕಿಂಚಿನ್ಮಾನಂ. ಕರ್ತೃಕರ್ಮ ವಿರೋಧ ಅದ ಎಂಬುವ ವಿಷಯದಲ್ಲಿ ಏನೂ ಪ್ರಮಾಣವಿಲ್ಲ. ಸುಮ್ಮನೆ ಅವ್ರು ಕಲ್ಪನಾ ಮಾಡ್ಕೊಂಡ್ರೆ ಹಂಗಷ್ಟೆ. ನನಗೇನೋ ಸಮಸ್ಯೆ ಆಗ್ಯದ ಅಂತ ತಿಳ್ಕೊಂಡು ಹೇಳಿ ಏನೋ ಮತ್ತೆ ಡಾಕ್ಟರು ಅದನ್ನ ತಿನ್ಬೇಡ ಇದನ್ನ ತಿನ್ಬೇಡ ಅಂತ ಹೇಳಿದ್ರು ಅವ್ನು ಪಾಪ. ಅವೇನ್ ಮಾಡ್ಬಿಟ್ಟ, ನಮ್ಮ ಮನೆ ಸಂಪ್ರದಾಯ ಅಂತ ಹೇಳ್ಬಿಟ್ಟ. ನಿಮ್ಮ ಮನೆ ಸಂಪ್ರದಾಯ ನಿಮ್ಮಪ್ಪ ಅಜ್ಜ ಚಂದ ಹುಳಿ ಸಾರು ಉಂಡೆ ಉಣ್ತೀರಿ, ನಿನಗ್ ಬೇಡ ಆಗ್ಯದ ಬಿಡು, ಆ ಸಂಪ್ರದಾಯನ ಇಟ್ಬಿಟ್ಟವ. ಯಾಕಂತ ತನಗೆ ಬೇಡ ಆಗ್ಯದ. ಅದಕ್ಕೆ ಆಚಾರ್ಯ ಅಂದ್ರು ಅವನೇ ಪ್ರಮಾಣ. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ಕರ್ತೃ ಕರ್ಮ ಒಬ್ಬನೇ ವ್ಯಕ್ತಿ ಕರ್ತೃವಾಗಿ ಕರ್ಮವಾಗುವುದು ಇದು ವಿರುದ್ಧ ಅಂತ ಅನ್ನೋ ವಿಷಯದಲ್ಲಿ ಪ್ರಮಾಣವೇ ಇಲ್ಲ. ಸರಿ, ತೇಷಾಂ ಪಕ್ಷೇ ಮತ್ತಷ್ಟೇ ಅಲ್ಲ. ಆದ್ದರಿಂದ ಮತ್ತೆ ಕರ್ತೃಕರ್ಮ ವಿರೋಧ ನಾಮ ಅಸ್ತಿತ್ವ ಕಿಂಚಿನ್ಮಾನ ಶ್ರುತ್ಯನುಭವ ಸಿದ್ಧತ್ವಾಚ್ಚ ಸುದರ್ಶನಾದೇಹೇ. ಅಷ್ಟೇ ಅಲ್ಲ, ವೇದದಲ್ಲಿ ಸ್ಪಷ್ಟವಾಗಿ ನನ್ನನ್ನು ನಾನು ಕಂಡೆ, ನನ್ನನ್ನು ನಾನು ನೋಡಿದೆ ಅಂತ ಹೇಳುವಂತಹ ವಾಕ್ಯಗಳವ. ಹಿಂಗಿದ್ದ ಹೊತ್ತಿನೊಳಗ ನೀವಿಲ್ಲ ಅನ್ಲಿಕ್ಕೆ ಹೋಗ್ಬೇಡ್ರಿ. ಯಾಕ ಅಹಮಿತ್ತೇವ ಯೋ ವೇದ್ಯ ಸಜೀವ ಇತಿ ಕೀರ್ತಿತ ಅಂತ ಶ್ರುತಿಯು ನನ್ನನ್ನು ನಾನು ತಿಳಿದುಕೊಳ್ತೀನಲ್ಲ, ಅಹಮಿತ್ತೇವ ಯೋ ವೇದ್ಯ, ಆ ಅಹಂ ಅಂತ ತಿಳಿದುಕೊಳ್ಳುವಂತಹ ವ್ಯಕ್ತಿಯೇ ಜೀವ ಅಂತ ಕರೆಸಿಕೊಂಡಿದ್ದಾನೆ. ಇನ್ನ ಮತ್ತೊಂದು ಹೇಳ್ತಾರ, ನಚ ತೇಷಾಂ ಪಕ್ಷೇ. ಈಗ ಅದ್ವೈತ ದರ್ಶನದ ಪ್ರಕಾರ ಏನಾಗ್ಯದ ಅಂತ ಶ್ರುತಿ ಕೊಟ್ಟಿದ್ವಿ ಹಿಂದೆ. ನಾವು ಏನು ಶ್ರುತಿ ಕೊಟ್ಟಿದ್ವಿ ಅಂತಂದ್ರೆ, ಪ್ರಜ್ಞೇನ ಆತ್ಮನ ಅಸ್ಮಾಲ್ ಲೋಕಾದ್ ಉತ್ಕ್ರಮ್ಯ ಮುಷ್ಮಿನ್ ಸ್ವರ್ಗೇ ಲೋಕೆ ಸರ್ವಾನ್ ಕಾಮಾನ್ ಅವತ ಸಂಭವತ್. ಆ ಪ್ರಾಜ್ಞೆ ಅಂದ್ರೆ ಪರಮಾತ್ಮ, ಆ ಸರ್ವಜ್ಞನಾದ ಪರಮಾತ್ಮನಿಂದ ಮುಕ್ತನಾಗಿ ಈ ಜೀವನು ಮುಕ್ತಿಯಲ್ಲಿ ನಾನಾ ತರಹದ ಭೋಗಗಳನ್ನ ಮಾಡ್ತಾನ ಅಂತ ವಾಕ್ಯ ಅದ ಶ್ರುತಿಯಲ್ಲಿ. ಮುಕ್ತನು ಭಗವಂತನಿಂದ ಮೋಕ್ಷವನ್ನ ಪಡೆದವನು ಅಲ್ಲಿ ಆ ಲೋಕದಲ್ಲಿ ನಾನಾ ತರಹದ ಸುಖವನ್ನ ಪಡ್ತಾನ ಅಂತ. ಅದ್ವೈತ ದರ್ಶನದಲ್ಲಿ ಇದನ್ನು ಹೊಂದಿಸ್ಲಿಕ್ಕೆ ಬರುವುದಿಲ್ಲ. ಯಾಕ ಅಂದ್ರೆ ಅಲ್ಲಿ ಇರೋದೇ ಒಬ್ಬ ಪರಮಾತ್ಮ, ಇನ್ಯಾರು ಇಲ್ಲೇ ಇಲ್ಲ. ಮತ್ತೊಬ್ರು ಇದ್ರೆ ಆಗ ನೀವು ಅವನು ಸುಖ ಪಟ್ಟ ಅಂತ ಹೇಳ್ಬೋದು. ಅದ್ವೈತ ದರ್ಶನದ ಪ್ರಕಾರ ಅಲ್ಲಿ ಸುಖ ಪಡ್ಲಿಕ್ಕೆ ಅವಕಾಶವೇ ಇಲ್ಲ. ಕಾರಣ ಏನ್ ಗೊತ್ತೇನು? ನಿರ್ಗುಣ ನಿರಾಕಾರ. ಅಲ್ಲಿ ಏನೂ ಇಲ್ಲದೆ ಇದ್ದಾಗ ಸುಖ ಪಡೋದೇನು? ಹಾಲು ಇಲ್ಲ, ಬಟ್ಲನೂ ಇಲ್ಲ, ಗುಟುಕು ಒಂದೇ ಅಂತ ಹೇಳ್ದಂಗೆ ಆಗ್ಬೇಕಾಗ್ತದೆ ಅಷ್ಟೇ. ಅದಕ್ಕೆ ನಚ ತೇಷಾಂ ಪಕ್ಷೇ ಪ್ರಜ್ಞೇನ ಸರ್ವಜ್ಞೇನ. ಶ್ರುತಿಯಲ್ಲಿ ಪ್ರಜ್ಞೇನ ಅದರ ಅರ್ಥವನ್ನ ಶ್ರೀಮದಾಚಾರ್ಯರು ಸರ್ವಜ್ಞೇನ ಅಂತ ಹೇಳ್ತಾರ. ಪರಮಾತ್ಮನ, ಸರ್ವಜ್ಞನಾದ ಪರಮಾತ್ಮನಿಂದ ಸರ್ವಕಾಮಾಪ್ತಿ ನಾಮ ಅಂಗೀಕ್ರಿಯತೆ. ಎಲ್ಲಾ ಕಾಮನೆಗಳನ್ನ ಪೂರ್ಣ ಮಾಡಿಕೊಂಡ ಅಂತ ಅವ್ರು ಒಪ್ಪೋದಿಲ್ಲ. ಯಾಕ? ಯಾರಿಗೆ ಅಂದ್ರೆ ಶರೀರಾದ್ ಉತ್ಕ್ರಾಂತಸ್ಯ ಧ್ಯಾನ, ಚರಮ ಶರೀರವನ್ನ ತ್ಯಾಗ ಮಾಡಿ ಮುಕ್ತಿಯನ್ನ ಪಡೆದಿರುವಂತಹ ವ್ಯಕ್ತಿಗೆ ಭಗವಂತನಿಂದ ಅವನ ಅನುಗ್ರಹದಿಂದ ಸರ್ವಕಾಮಗಳ ಪ್ರಾಪ್ತಿಯಂತೂ ಅವರು ಒಪ್ಪುವುದಿಲ್ಲ. ಯಾಕ? ಅವರ ಪ್ರಕಾರ ನಿರ್ಗುಣ ಮೋಕ್ಷ ಅಲ್ಲಿ ಏನು ಇಲ್ಲ ಅಂತ ಇಷ್ಟ ಆಯ್ತು. ನಚ ಶೂನ್ಯವಾದಿನಃ ಕಶ್ಚಿದ್ ವಿಶೇಷೋ ದೃಶ್ಯತೆ. ತಸ್ಮಾತ್ ವೇದ ವಿರುದ್ಧವಾದಿನಃ ಏವತೇಪಿ. ಯಾರು ಜೀವಬ್ರಹ್ಮರ ಐಕ್ಯವನ್ನು ಹೇಳಲಿಕ್ಕೆ ಹೋಗ್ತಾರೋ
ಅವರು ವೇದದ ವಿರುದ್ಧವಾಗಿ ವಾದವನ್ನ ಮಾಡ್ತಾರೆ ಅಂತ ತಿಳಿಬೇಕು. ಮತ್ತು ಶೂನ್ಯವಾದಿನಃ ಕಶ್ಚಿದ್ ವಿಶೇಷೋ ದೃಶ್ಯತೆ. ಆಶ್ಚರ್ಯ, ಶ್ರೀಮದಾಚಾರ್ಯರಂತಾರೆ ಭಾರತದಲ್ಲಿ ಬೌದ್ಧ ದರ್ಶನ ಅಂತ ಒಂದು ಆಗೋಯ್ತು. ಅಂದ್ರೆ ಇದೇ ಸ್ವಲ್ಪ ಕಡಿಮೆ ಇದೆ ಈಗ. ಆ ಬೌದ್ಧ ದರ್ಶನದ ವಿಚಾರ ಏನು ಅಂದ್ರೆ ಮೋಕ್ಷ ಶೂನ್ಯ, ಸಂಸಾರವೂ ಶೂನ್ಯ, ಎಲ್ಲವೂ ಶೂನ್ಯ ಅವ್ರ ಪ್ರಕಾರ. ಆ ಶೂನ್ಯಕ್ಕೆ ಬಣ್ಣ ಹಚ್ಚಿದಾಗ ಸಂಸಾರ ಆಗ್ತದೆ ಅಂತ ಅಷ್ಟೇ, ಮತ್ತೇನು ಇಲ್ಲ. ಅದೊಂದು ಪ್ರಕ್ರಿಯೆ ಅದ. ಅವ್ರೇನ್ ಮಾಡ್ತಾರ, ಮೋಕ್ಷವು ಶೂನ್ಯ ಅಂತ ಕರೆಸಿಕೊಳ್ಳುತ್ತದೆ ಅಂತ ಹೇಳಿದಂತೆ ಅದ್ವೈತ ದರ್ಶನದಲ್ಲೂ ಕೂಡ ಇವರು ಶೂನ್ಯವನ್ನ, ಇವರು ಏನೂ ಇಲ್ಲ ಅಂತ ಒಪ್ಪಿದ್ರೆ ಶೂನ್ಯಕ್ಕೆ ಸಮಾನವೇ ಆಯ್ತದ, ಮತ್ತೆ ಬೇರೆ ಏನಿದೆ ಮತ್ತೆ. ಅದಕ್ಕೆ ಹೇಳಿದ್ರು ಶೂನ್ಯವಾದಿನಃ ಕಶ್ಚಿದ್ ವಿಶೇಷೋ ದೃಶ್ಯತೆ. ಶೂನ್ಯವಾದಿಗಳಿಗೂ ಮತ್ತು ಮಾಯಾವಾದಿಗಳಿಗೂ ಏನೂ ವಿಶೇಷ ನಮಗೆ ಕಂಡು ಬರುವುದಿಲ್ಲ. ಯಾಕೆ? ಅವರು ಪ್ರತಿಪಾದನೆ ಮಾಡುವ ಮೋಕ್ಷ, ಮಾಯಾವಾದಿಗಳು ಪ್ರತಿಪಾದನೆ ಮಾಡುವ ಮೋಕ್ಷಕ್ಕೂ ಮತ್ತೆ ಬೌದ್ಧರು ಪ್ರತಿಪಾದನೆ ಮಾಡುವ ಮೋಕ್ಷಕ್ಕೂ ಏನು ವ್ಯತ್ಯಾಸ ಇಲ್ಲ. ಇವರು ಶೂನ್ಯ ಅಂತಾರೆ, ಅವ್ರು ನಿರ್ವಿಕಾರ ನಿರ್ಗುಣ, ಏನೂ ಭೋಗ ಇಲ್ಲದೆ ಇರೋದು ಅಂತಾರೆ. ಏನೂ ಭೋಗ ಇಲ್ಲದೆ ಇರೋ ಮೋಕ್ಷ ಅಂತ, ಏನೂ ಇಲ್ಲದೆ ಇರೋ ಶೂನ್ಯವೇ ಮೋಕ್ಷ ಅಂತ ಪ್ರಕಾರ. ಹೆಂಗ್ ಏನ್ ಮಾಡ್ಬೇಕು ನಾವು ಅಲ್ಲಿ ಹೋಗಿ ಅಂತ ಅರ್ಥ ಆಗಿಲ್ಲ. ಅದಕ್ಕಿಂತ ಸಂಸಾರನೇ ಬೆಸ್ಟ್ ನಮಗೆ. ಯಾಕಂದ್ರೆ ಇಲ್ಲಿ ಸುಖಾರ ಅದ. ಇನ್ನು ಅಟ್ಲೀಸ್ಟ್ ಇಲ್ಲಿ ಒಂದ್ 4 ದಿವಸ ಮತ್ತ ಶ್ರಾವಣ ಮಾಸ ಅಂತ ಊಟಕ್ಕೆ ಕರಿತಿರ್ತಾರ, ನವರಾತ್ರಿ ಅಂತ ಊಟಕ್ಕೆ ಕರಿತಿರ್ತಾರ, ಇಲ್ಲ ಪಕ್ಷಮಾಸ ಅಂತ ತಿಳ್ಕೊಂಡು ಒಂದ್ 15 ದಿವಸ ಸೊಟಗೈ ಪಟಗೈ ಮಾಡ್ಕೊಂಡು ರಘುತ್ವ ಅಡ್ಡಾಡ್ತಿರ್ತಾರ. ಏನಿಲ್ರಿಪ್ಪ ಅಲ್ಲಿ ಏನ್ ಮಾಡ್ಬೇಕಾಗಿದೆ ಅಲ್ಲಿ. ಹಿಂಗಾಗಿ ಅದಕ್ಕಿಂತ ಇದೇ ಚಲೋ ಅಂತ ಅನಿಸ್ತದ ನೋಡಿದ್ರೆ. ಅದಕ್ಕೆ ನಚ ಶೂನ್ಯವಾದಿನಃ ಕಶ್ಚಿದ್ ವಿಶೇಷೋ ದೃಶ್ಯತೆ. ಇನ್ನ ನಹಿ ಸರ್ವ ಅವಾಚ್ಯಂ ಸರ್ವ ಅಜ್ಞೇಯಂ ಶೂನ್ಯಂಚ ಇತಿ ಕಶ್ಚಿದ್ ವಿಶೇಷ. ಯಾವ ಶಬ್ದದಿಂದಲೂ ಕರೆಸಿಕೊಳ್ಳುವುದಿಲ್ಲ, ಯಾರಿಂದಲೂ ತಿಳಿಯಲ್ಪಡುವುದಿಲ್ಲ, ಅಂಥದ್ದು ಶೂನ್ಯ ಅಂತ ಹೇಳಿದ್ರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನದ ಮತ್ತೆ? ಏನಿಲ್ಲೇ ಇಲ್ಲ. ಈ ಮೋಕ್ಷದಲ್ಲೂ ಅವ ಯಾರಿಂದೂ ತಿಳಿಯೋ ಹಂಗಿಲ್ಲ, ಅಲ್ಲಿ ಯಾರೂ ಇಲ್ಲೇ ಇಲ್ಲ. ಮತ್ತು ಶೂನ್ಯವೂ ಯಾರಿಂದ ತಿಳಿಯೋ ಹಂಗಿಲ್ಲ, ಯಾವ ಶಬ್ದದಿಂದ ಕರ್ಸ್ಕೊಳ್ಳೋ ಹಂಗಿಲ್ಲ. ಅಂದ್ರೆ ಹೆಸರಷ್ಟ ಚೇಂಜ್ ಮಾಡ್ಯಾರ್ರಿ ಅವ್ರು, ಬೇರೇನಿಲ್ಲೇ ಇಲ್ಲ. ಇವ ಒಗ್ಗರಣೆ ಹಾಕಿ ಚಿತ್ರಾನ್ನ ಅನ್ನವ, ಖಾರ ಪುಡಿ ಹಾಕಿ ಭಾತ್ ಅನ್ನವ, ಅಂತ ಬೇರೆ ಏನಿಲ್ಲೇ ಇಲ್ಲ. ಮಾಡಿದ್ದು ಒಂದ ಕೆಲಸ, ಅದಕ್ಕೆ ಬರೋದಿಲ್ಲ ಅಂತ. ಇಲ್ಲ ಹಿಂಗ್ ಮಾಡೋಣಂತ, ಯಾವುದೇ ಶಬ್ದದಿಂದ ಕರೆಸಿಕೊಳ್ಳದೆ ಇದ್ರು ಲಕ್ಷಣದಿಂದ ಕರೆಸಿಕೊಳ್ಪಡ್ತದ ಅಂತ ಹೇಳ್ತೀವಿ ಅಂದ್ರು. ಮತ್ತೊಂದು ಸ್ವಾರಸ್ಯ ಏನು, ಲಕ್ಷಣದಿಂದ ಕರೆಯಲ್ಪಡ್ತದ ಅಂತ. ಅದಕ್ಕಂದ್ರು ಕೇನಾಪಿ ಶಬ್ದೇನ ಅವಾಚ್ಯಸ್ಯ ಲಕ್ಷಣಾಯಾಪಿ ಪ್ರಮಾಣಂ ನಾಸ್ತಿ. ಯಾವುದೇ ಪ್ರಮಾಣದಿಂದ ಕರೆಸಿಕೊಳ್ಳದೆ ಇರುವಂತಹ ವಸ್ತುವನ್ನು ಲಕ್ಷಣದಿಂದ ಹೇಳಲಿಕ್ಕೆ ಬರೋದಿಲ್ಲ. ಅವ್ರೇನ್ ಮಾಡಿದ್ರು, ಮೊದಲು ಹಿಂಗ್ ವಾದ ಹೂಡಿದ್ರು ಅವರು. ಇಲ್ಲ ಬ್ರಹ್ಮನಾಗಲಿ ಮತ್ತೆ ಇನ್ಯಾವುದೇ ಆಗಲಿ ಶೂನ್ಯವಾಗಲಿ, ಬೌದ್ಧರ ಶೂನ್ಯ, ಮಾಯಾವಾದ ಬ್ರಹ್ಮ, ಇವರು ಯಾವುದೇ ಶಬ್ದದಿಂದಲೂ ಹೇಳಲ್ಪಡುವುದಿಲ್ಲ. ಯಾಕಂದ್ರೆ ಯಾವುದಾದ್ರೂ ಒಂದು ಶಬ್ದದಿಂದ ಅವರು ಕರೆಯಲ್ಪಟ್ಟರೆ ಆಗ ಅವರಲ್ಲಿ ವಾಚ್ಯತ್ವವೆಂಬ ಧರ್ಮ ಬರಬೇಕಾಗ್ತದೆ. ಯಾಕ? ಶಬ್ದದಿಂದ ಕರೆಯಲ್ಪಡ್ತು, ವಾಚ್ಯವಾಯಿತು. ಹಂಗಾಗಿ ಶಬ್ದದಿಂದ ಕರೆಯಲ್ಪಟ್ಟ ವಾಚ್ಯತ್ವವೆಂಬ ಧರ್ಮ ಬರಬಾರದು ಅಂತಾದರೆ ಏನ್ ಮಾಡಬೇಕು? ಲಕ್ಷಣ ಮಾಡ್ಬಿಡ್ಬೇಕ್ರಿ. ಉದಾಹರಣೆಗೆ ಸರಳ ಗಂಗಾಯಾಮ್ ಘೋಷಃ ಅನ್ನೋದನ್ನ ದೃಷ್ಟಾಂತ ಇಟ್ಟುಕೊಂಡ್ರೆ, ಅಲ್ಲಿ ಗಂಗೆಯಲ್ಲಿ ಮನೆ ಅಂತ ಇಷ್ಟದ ಶಬ್ದಾರ್ಥ. ಗಂಗೆಯಲ್ಲಿ ಮನೆ ಅಂದ್ರೆ ಗಂಗಾ ಶಬ್ದಕ್ಕೆ ಅರ್ಥ ಏನು? ಪ್ರವಾಹ ಅಂತ ಅರ್ಥ. ಆಕ್ಚುಲಿ ಗಂಗಾ ಇದಕ್ಕೆ ಕರಿತೀವಿ, ಮತ್ತು ಪ್ರವಾಹ ಮೊದಲು ನೋಡು, ಗಂಗಾ ನೋಡಿ ಎಷ್ಟು ಚಂದ ಹರಿಲಿಕತ್ತಾಳ ಅಂತಾರೆ. ಗಂಗಾ ಅಂದ್ರೆ ಹರಿಯೋ ನೀರು. ಆ ಹರಿಯುವ ನೀರಿನಲ್ಲಿ ಮನೆ ಕಟ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಆಟೋಮೆಟಿಕ್ ಆಗಿ ಏನಾಗ್ತದೆ ತಾನೇ ಅಂದ್ರೆ ಗಂಗಾ ದಂಡಿ ಮೇಲ್ ಮನಿ ಅಂತ ಅರ್ಥ ಬರ್ತದೆ. ಅಲ್ಲಿ ಗಂಗಾ ಶಬ್ದದಿಂದಲೂ ದಂಡಿ ಅಂತ ಅರ್ಥ ಇಲ್ಲ, ಮನಿ ಅನ್ನೋ ಶಬ್ದದಿಂದಲೂ ದಂಡಿ ಅಂತ ಅರ್ಥ ಇಲ್ಲ. ಆದ್ರೆ ಮನಿ ಅಂತ ಅರ್ಥ ಬಂತೋ ಇಲ್ಲೋ? ಹಂಗ ಬ್ರಹ್ಮ ಯಾವ ಶಬ್ದದಿಂದ ಕರೆಸಿಕೊಳ್ಳದೆ ಇದ್ರೂ ಕೂಡ ಲಕ್ಷಣದಿಂದ ಕರೆಸ್ಕೋತಾನ ಅಂತ ಹೇಳ್ತೀವಿ. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ನೋಡಪ್ಪ, ದಂಡಿ ಅನ್ನೋದು ದಂಡಿ ಅನ್ನೋ ಶಬ್ದದಿಂದ ಕರೆಸ್ಕೋತದ. ದಂಡಿ ಅಂದ್ರೆ ತೀರ. ದಡ ಅಂಬೋದು ದಡ ಶಬ್ದದಿಂದ ಕರೆಸಿಕೊಂಡ ಮೇಲೆ ಇನ್ನೊಂದು ಕಡೆಗೆ ಲಕ್ಷಣದಿಂದ ಬರ್ತದ ಹೊರತಾಗಿ ಎಲ್ಲೂ ಕರೆಸಿಕೊಳ್ಳದೆ ಇದ್ದದ್ದು ಇದ್ದಕ್ಕಿದ್ದಂಗೆ ಹಿಂಗ್ ಬರ್ಬೇಕದರ. ಈಗ ಗಂಗಾಯಾಮ್ ಅನ್ನೋ ಶಬ್ದಕ್ಕ ಗಂಗಾ ತೀರ ಅಂತ ಅರ್ಥ ಯಾವಾಗ ಮಾಡ್ಬೇಕು ಅಂದ್ರೆ, ಆ ಜಾಗಕ್ಕ ತೀರ ಅಂತ ನೀವು ಕರೆದ ಅಭ್ಯಾಸ ಇದ್ರೆ ಆ ಜಾಗಕ್ಕೆ ತೀರ ಅಂತ ಕರಿಬೇಕು. ಏನು ಒಂದ್ ಕಡೆ ವಾಚ್ ಆಗಿರ್ಬೇಕಲ್ಲ, ಒಂದ್ ಕಡೆ ಮೊದಲು ಕರ್ಸ್ಕೊಂಡಿರ್ಬೇಕದು. ಅರ್ಥ ಆಯ್ತಿಲ್ಲ? ಒಂದ್ ಕಡೆಗೆ ಮೊದಲು ಕರೆಸ್ಕೊಂಡಿದ್ರೆ ಆಮೇಲೆ ನೀವೇನ್ ಮಾಡಬಹುದು ಅಂದ್ರದನ್ನ ಇನ್ನೊಂದ್ ಕಡೆ ಲಕ್ಷಣ ಮಾಡ್ಲಿಕ್ಕೆ ಬರ್ತದೆ. ಎಲ್ಲೂ ಕರೆಸಿಕೊಳ್ಳದೆ ಇದ್ದದ್ದು ಇದ್ದಕ್ಕಿದ್ದಂಗೆ ಲಕ್ಷಣ ಮಾಡ್ಲಿಕ್ಕೆ ಬರಂಗಿಲ್ಲ. ಅವಂದ್ ಹಂಗಲ್ರಿ, ಏನ್ ಹೇಳೋಣಂತ. ಏನು ಅಂದ್ರೆ, ಈಗ ಅವನ್ ದೃಷ್ಟಾಂತ ಕೊಡ್ತಾನ.
ಎಲ್ಲೂ ಕರೆಸಿಕೊಳ್ಳದೆ ಇದ್ದದ್ದು ಮತ್ತೆ ಲಕ್ಷ್ಯವಾದದ್ದು ತೋರಿಸ್ಕೊಡ್ಲ ನಿಮಗೊಂದು ಅಂತಂದ. ಏನಪ್ಪಾ ಹೆಂಗವ ಅಂತೀವಿ ನೋಡ್ರಿ. ಹಾಲು ಕುಡಿತೀರಿ, ಬೆಲ್ಲ ತಿಂತೀರಿ, ಆಮೇಲೆ ಮತ್ತ ತುಪ್ಪ, ಆಮೇಲೆ ಹಣ್ಣು ತಿಂತೀರಿ. ಇವು ಎಲ್ಲವೂ ಕೂಡ ತಿಂದಾಗ ನಿಮಗೊಂದು ಸ್ವೀಟ್ ಬರ್ತದೆ, ಬಾಯಾಗ ಸಿಹಿ ಹತ್ತದ. ಹಾಲಿನ ಸಿಹಿ ಹೆಂಗ್ ಕರಿತೀರಿಪ್ಪ ಅದನ್ನ? ಮೊಸರಿನ ಸಿಹಿ ಹೆಂಗ್ ಕರಿತೀರಿಪ್ಪ ಅದನ್ನ? ಹಣ್ಣು ತಿಂದಾಗ ಒಂದು ಸ್ವೀಟ್ ಅನುಭವ ಬರ್ತದೆ, ಅದಕ್ಕೇನ್ ಕರಿತೀರಿ? ಅದು ಯಾವ ಶಬ್ದದಿಂದಲೂ ಕರಿಲಿಕ್ಕೆ ಬರಂಗಿಲ್ಲ, ಒಂದು ಅನುಭವಕರ ಬರ್ತದೆ. ಬಟ್ ಸಿಹಿ ಏನ್ ಬರ್ತದೆ ನಿಮಗ? ನೀ ಕೇಳಿದ್ರಂತೆ ಹಾಲು ಕುಡ್ದಿದ್ದೆಲ್ಲ ಅದೊಂದು ರುಚಿ ಬಂತಲ್ಲ, ಸಿಹಿ ಬಂತಲ್ಲ, ಈಗ ಹಣ್ಣು ತಿನ್ಲಿಕತ್ತಿ ಅಲ್ಲ, ಇದು ಸಿಹಿ ಬಂತಲ್ಲ, ಹಂಗಾರೆ ಇದ್ರದ್ದು ಅದರದ್ದು ಸಿಹಿ ಹೇಳಿ ನೋಡೋಣ ಅಂತಂದ್ರೆ ಸಿಹಿ ಅಂತ ಅದೇ ಶಣೆ ಅಂತ ಹಿಂಗ್ ಕುಡಿಸ್ತಾನೆ, ಯಾಕಂದ್ರೆ ಅವ್ನು ಹೇಳಿಕ್ ಶಬ್ದ ಇಲ್ಲ. ಆದರೆ ಅವುಗಳನ್ನ ಅನುಭವಿಸುತ್ತಾನವನು. ಹಂಗ ಶಬ್ದದಿಂದ ವಾಚ್ಯವಾಗದೇ ಇದ್ರೂ ಕೂಡ ಅನುಭವಕ್ಕೆ ಬರ್ತದಂತ ಹೇಳ್ಬೋಣಂತ. ಗೊತ್ತಾತಿಲ್ಲೋ? ಮಾಯಾವಾರದ ಬ್ರಹ್ಮ ಅವ ಯಾವುದೇ ಶಬ್ದದಿಂದ ಕರೆಸಿಕೊಳ್ಳದೆ ಇದ್ರು ಫೀಲ್ ಮಾಡಬಹುದು. ಅವನನ್ನು ಹೆಂಗ? ಹಾಲಿನ ಸಿಹಿ ಫೀಲ್ ಮಾಡಿದಂಗ, ಬೆಲ್ಲ ತಿಂದಾಗ, ತುಪ್ಪ ತಿಂದಾಗ ಒಂದೇನ್ ರುಚಿ ಬರ್ತದೆ, ಅದಕ್ಕೆ ಏನ್ ಶಬ್ದ ಕರಿತೀರಿ? ತುಪ್ಪದ ರುಚಿಗೆ ಏನ್ ಹೆಸರದ? ಹಾಲಿನ ರುಚಿ ಏನ್ ಹೆಸರದ? ಅಂದಮೇಲೆ ಈ ಪದಾರ್ಥಗಳನ್ನ ತಿಂದಾಗ ಒಂದೊಂದು ರುಚಿಯ ಅನುಭವವಾಗ್ತದೆ, ಅದನ್ನರ ಹೆಸರಿನಿಂದ ಕರೀಲಿಕ್ಕೆ ಬರಂಗಿಲ್ಲ. ಅಂದ ಮೇಲೆ ಶಬ್ದದಿಂದ ಕರೆಯದೆ ಇದ್ರೂ ಅನುಭವಕ್ಕೆ ಬರ್ತದೆ. ಹೆಂಗೋ ಹಂಗ ಬ್ರಹ್ಮ ಯಾವ ಶಬ್ದದಿಂದ ಕರೆಯಲ್ಪಡದೆ ಇದ್ರು ಕೂಡ ಅನುಭವಕ್ಕೆ ಬರ್ತಾನಂತ ಇಟ್ಕೊಂಡ್ಬೋಣಂತ. ಯುಕ್ತಿ ಇದ್ರಿ ಮತ್ತೆ ಅವ್ರದ್ದು ಚಲೋ ಅದು. ಅದಕ್ಕೆ ನೋಡ್ರಿ, ಕೇನಾಪಿ ಶಬ್ದೇನ ಅವಾಚ್ಯಸ್ಯ ಲಕ್ಷಣ ಯಾಪಿ ಪ್ರಮಾಣಂ ನಾಸ್ತಿ. ಯಾವುದೇ ಶಬ್ದದಿಂದ ಕರೆಸಿಕೊಳ್ಳದೆ ಇದ್ರೂ ಕೂಡ ಲಕ್ಷಣ ಮಾಡ್ಲಿಕ್ಕೆ ಬರಂಗಿಲ್ಲ, ಯಾಕಂದ್ರೆ ಪ್ರಮಾಣ ಇಲ್ಲ ಅಂತೀನಿ ಅನ್ನೋದಾದ್ರೆ ಅದಕ್ಕೆ ತಪ್ಪು. ಯಾಕ? ಕ್ಷೀರ ಮಾಧುರ್ಯಾದಯೋಪಿ ತೈರೇವ ಶಬ್ದೇ ರುಚ್ಯಂತೆ. ಹುಚ್ಚಪ್ಪ ಸರಳದ ಅರ್ಥ ಹೆಂಗ್ ಮಾಡೋಣ? ಎರಡ್ ರೀತಿಯಿಂದ ಹೇಳೋಣಂತ. ಹಾಲಿನ ರುಚಿಗೆ ಹಾಲಿನ ರುಚಿ ಅಂತ ಹೆಸರು, ಅದಕ್ಕೆ ಮತ್ತೇನ್ ಬೇರೆ ಹೆಸರು ಬೇಕಿ ನಿನಗೆ? ಹಾಲಿನ ರುಚಿಯನ್ನು ಹಾಲಿನ ರುಚಿ, ಹಣ್ಣಿನ ರುಚಿ ಹಣ್ಣಿನ ರುಚಿ ಅನ್ಬೇಕು. ಅದೇ ಶಬ್ದದ ಕರ್ಸಿಗೋತದಲ್ಲ. ಏನ್ ಹಿಂಗ್ ಮೊಗ ಮಾತಾಡ್ತೀರಿ ಎಲ್ಲರ ಅಂದ್ರೆ, ಬಾ ತಗೋ. ವಿಷದಂ ಕ್ಷೀರ ಮಾಧುರ್ಯಂ, ಹಾಲಿನ ಮಾಧುರ್ಯಕ್ಕೆ ವಿಷದ ಅಂತ ಹೆಸರದ. ಶ್ರೀಮದಾಚಾರ್ಯ ಹುಡುಕಿಕೊಳ್ತಾರ, ಯಾರು ಹೇಳಿದ ನಿನಗೆ ಇಲ್ಲ ಅಂತ ಹೇಳಿ. ನಿನಗೆ ಗೊತ್ತಿಲ್ಲ ಅಂತ ಹೇಳ್ಬೇಕು ಹೊರತಾಗಿ ಇಲ್ಲ ಅನ್ಬಾರ್ದು. ವಿಷದಂ ಕ್ಷೀರ ಮಾಧುರ್ಯಂ, ಹಾಲಿನಲ್ಲಿರುವಂತಹ ಮಾಧುರ್ಯ ಅದಲ್ಲ, ಅದು ವಿಷದ ಅಂತ ಹೇಳ್ತಾರೆ. ಸ್ಥಿರಂ ಆಜ್ಯಸ್ಯ, ತಿಳಿತಾ? ಆಜ್ಯಸ್ಯ ಅಂತಂದ್ರ ತುಪ್ಪ, ಆ ತುಪ್ಪದಲ್ಲಿರುವಂತಹ ರುಚಿಗೆ ಸ್ಥಿರ ಅಂತ ಕರೀತಾರೆ, ತಿಳಿತಾ? ತೀಕ್ಷ್ಣಕಂ ಸಿತಸ್ಯ ಗುಡಸ್ಯ, ಸಾರಿ, ತೀಕ್ಷ್ಣಕಂ ಗುಡಸ್ಯ ಪಾಠ ಅದು ಸಿತಸ್ಯ ಅದ. ಅದರ ಜಗದಾಗ ಏನಾಗಬೇಕು ಅಂದ್ರೆ ಗುಡಸ್ಯ ಅಂತ ಇಟ್ಕೋಬೇಕು ನಾವು. ಅಂದ್ರ ಬೆಲ್ಲದ ಸಿಹಿಗೆ ಏನ್ ಕರೀತಾರ ಅಂದ್ರ ತೀಕ್ಷ್ಣಕ ಅಂತ ಕರೀತಾರ. ಅದೇ ಅಲ್ಲಿ ರೌಂಡ್ ಮಾಡಿ ಗುಡಸ್ಯ ಅಂತ ಬರ್ಕೊಡ್ರಷ್ಟೆ, ತಿಳಿತಾ? ಗುಡಸ್ಯ ಅಂತನ್ನೋ ಶಬ್ದ ಅದು. ಅಂದ್ರ ಎರಡು ಪಾಠದ, ಒಂದು ಇದು ಋಷಿಕೇಶ ತೀರ್ಥರ ಪಾಠ ಅಂತ ಹಾಕ್ಯಾರ, ಸಿತಸ್ಯ ಅಂತನೋ ಪಾಠ ಇರ್ಬೇಕಿರ್ಲಿ, ಆಯ್ತಾ? ಗುಡಸ್ಯ. ಇನ್ನ ಪನಸಾದೀನಾಂ ನಿರ್ಘಾರಿ ಇತ್ಯವಿಧೀಯತೆ. ಪನಸ ಅಂದ್ರೆ ಏನು? ಹಲಸು. ಹಲಸಿನ ಹಣ್ಣೆ ಮೊದಲಾದ ಹಣ್ಣುಗಳ ರುಚಿಗೆ ಏನ್ ಕರಿಬೇಕು? ನಿರ್ಘಾರಿ ಅಂತ ಕರೀತಾರೆ. ನೋಡ್ರಿ, ಶ್ರೀಮದಾಚಾರ್ಯ ಸತ್ಸಿದ್ಧಾಂತ ಹೆಂಗದ ಅಂದ್ರೆ, ಹಾಲಿಂದಕ್ಕ ವಿಷದ ಅಂತ ಕರೀತಾರ ರುಚಿಗೆ, ತುಪ್ಪಕ್ಕ ಸ್ಥಿರ ಅಂತ ಕರೀತಾರ ರುಚಿಗೆ, ಆಮೇಲೆ ಬೆಲ್ಲದಕ್ಕ ತೀಕ್ಷ್ಣ ಅಂತ ಕರೀತಾರೆ, ಹಣ್ಣಿನ ರುಚಿಗೆ ನಿರ್ಘಾರಿ ಅಂತ ಕರೀತಾರೆ. ಯಾವುದೂ ರುಚಿ ಇಲ್ಲ ಅಂತ ಅನ್ಬೇಡ, ಎಲ್ಲಾ ಶಬ್ದಗಳು ಅವ, ನಿನಗೆ ಗೊತ್ತಿಲ್ಲ ಅಷ್ಟೆ. ಅವೇನ್ ಮಾಡ್ಲಿಕ್ಕೆ ಹೊಂಟಿದ್ದ? ಹಾಲು ತುಪ್ಪ ಇವುಗಳನ್ನ ತಿಂದಾಗ ಒಂದು ಅನುಭವ ಬರ್ತದೆ, ಆದ್ರ ಅದ್ರದ್ದು ಹೆಸರು ಇಲ್ಲ. ಹೆಸರು ಹೇಳಿದ್ರೆ ಫೀಲ್ ಮಾಡಬಹುದಲ್ಲ. ಹಂಗ ಇವನು ಬ್ರಹ್ಮನ್ನು ಹೆಸರು ಹೇಳಿದ್ರೆ ಫೀಲ್ ಮಾಡೋಣ ಅಂತಂದ್ರೆ ಶ್ರೀಮದಾಚಾರ್ಯ ಅಂದ್ರು ದೃಷ್ಟ ಅಂತ ತಪ್ಪದ. ಅವುಗಳೇನ್ ಕೊಟ್ಟಿದ್ದಿ ನೋಡು ಅಷ್ಟುದ್ದಕ್ಕೂ ಹೆಸರದ ಅಂದ್ಮೇಲೆ ಹೇಳಿಕ್ ಬರೋದಿಲ್ಲ. ಇದು ಶಬ್ದ ನಿರ್ಣಯ. ಅರ್ಥ ಆಯ್ತಾ? ಶಬ್ದ ನಿರ್ಣಯವೆಂಬುವಂತಹ ಗ್ರಂಥದಲ್ಲಿ ಹೇಗೆ ತಿಳಿಸಿದ್ದಾರೆ. ಇನ್ನ ನಚ ಸರ್ವಗುಣದೋಷ ಕ್ರಿಯಾ ವಿನಿರ್ಮುಕ್ತಸ್ಯ ಅಸ್ತಿತ್ವಮಪಿ ಕುತ್ರಚಿತ್ ದೃಷ್ಟಂ. ಹೋಗ್ಲಿ ಬಿಡಪ್ಪ, ನಿಮ್ಮ ಬ್ರಹ್ಮ ಅವನಿಗೇನ್ರ ಗುಣ ಅವೇನು? ಇಲ್ರಿ ನಿರ್ಗುಣ. ಏನ್ರ ಕ್ರಿಯಾ ಅದೇನು? ಏನೂ ಕ್ರಿಯಾ ಇಲ್ಲ. ಏನ್ರ ಹೋಗ್ಲಿ ಕೊನೆಗೆ ಏನ್ರ ದೋಷ ಅದೇನು? ದೋಷ ಅಂತೂ ಮೊದಲೇ ಇಲ್ರಿ.
ಆದ್ಮೇಲೆ ಏನೋ ಗುಣ ಇಲ್ಲ, ಏನೋ ದೋಷ ಇಲ್ಲ, ಏನೋ ಕ್ರಿಯಾ ಇಲ್ಲ ಅಂದ್ಮೇಲೆ ಅವ ಇದ್ದಾನ ಅಂತಾರೆ ಹೆಂಗ್ ಹೇಳ್ಬೇಕು ನಾವು? ಅವ ಇದ್ದಾನ ಅಂತಾರೆ ಹೆಂಗ್ ಹೇಳ್ಬೇಕು? ಯಾಕಂದ್ರೆ ಅಸ್ತಿತ್ವ ಇರಬೇಕಾದ್ರೆ ಗುಣ ದೋಷ ಕ್ರಿಯಾ ಮೊದಲಾದ ಯಾವುದಾದ್ರೂ ಧರ್ಮ ಇರಬೇಕು. ಏನೂ ಇಲ್ಲದೆ ಇದ್ದಾಗ ಇದ್ದಾನ ಅಂತ ಹೆಂಗ್ ಹೇಳ್ಬೇಕಪ್ಪ? ಸಾಕಾಗ್ತದೆ ಹೇಳೋದು. ಸರ್ವಗುಣ ದೋಷ ಕ್ರಿಯಾ ವಿಧಿನ ಮುಕ್ತಸ್ಯ ಅಸ್ತಿತ್ವ ಅಪಿ ಕುತಚಿತ್ ದೃಷ್ಟಂ. ಅದರಿಂದ ಯಾವ ಗುಣಗಳೂ ಇಲ್ಲದೆ, ಯಾವ ದೋಷವೂ ಇಲ್ಲದೆ, ಯಾವ ಕ್ರಿಯೆಯೂ ಇಲ್ಲದೆ ಇರುವಂತಹ ವಸ್ತು ಇದೇ ಅಂತ ಹೇಳಿಕ್ಕಾದ್ರೆ ಹೆಂಗ್ ಬರ್ತದಪ್ಪ? ಅತಃ ಶೂನ್ಯವಾದಿನ ಏವ ತೇಪಿ. ಅವರೂ ಸಹಿತ ಶೂನ್ಯವಾದಿಗಳಿದ್ದಂತೆ. ಇಷ್ಟು ಮುಗಿಸಿದ್ರು. ಇದು ಮುಗಿದ ಮೇಲೆ ಮತ್ತೆ ಶ್ರೀಮದಾಚಾರ್ಯರು ಹೊಸ ಅಂಶವನ್ನ ಏನ್ ತರ್ಲಿಕ್ಕೆ ಹೊರಟಾರ ಅಂತಂದ್ರ ಏನು ಅಂದ್ರೆ, ಭಗವಂತನಲ್ಲಿ ಅಂದ್ರೆ ಅದ್ವೈತ ದರ್ಶನದಂತೆ ಹೋದ್ರೆ ನಿರ್ಗುಣ ನಿರ್ವಿಕಾರ ನಿರ್ಗುಣ ನಿರಾಕಾರ ಆಗಬೇಕಾಗ್ತದೆ. ಆದರೆ ಉಪನಿಷತ್ತುಗಳಿಗಾದರೂ ಆ ಅಭಿಪ್ರಾಯ ಇಲ್ಲ. ಯಾಕೆ? ಕಾಠಕೋಪನಿಷತ್ತಿನಲ್ಲಿ ಅವನ ಗುಣಗಳು, ಅವನ ಕರ್ಮಗಳು ಮತ್ತ ಅವನ ಬೇರೆ ಬೇರೆ ಅಂಶಗಳೆಲ್ಲ ಕಾಣಿಸ್ತಾವ, ದೋಷ ಕಾಣಿಸೋದಿಲ್ಲ. ನೋಡ್ರಿ, ಅಸ್ತಿತ್ವೇವೋಪಲಬ್ಧಸ್ಯ ತತ್ವಭಾವ ಪ್ರಸೀದತಿ. ಅಸ್ತಿತ್ವೇವೋಪಲಬ್ಧಸ್ಯ, ಭಗವಂತನು ಅಸ್ತಿ, ಅಸ್ತಿತ್ವ ಉಳ್ಳದ್ದಾಗಿದೆ ಅಂದ್ರೆ ಪರಮಾತ್ಮ ಎಕ್ಸಿಸ್ಟ್, ಅಸ್ತಿತ್ವದಲ್ಲಿ ಇದ್ದಾನ ಅಂತ ತಿಳಿದುಕೊಳ್ಳುವುದರಿಂದ ಅವನ ಪ್ರಸಾದ ಇವನಿಗೆ ಆಗುತ್ತದೆ. ಯಾರ ಪ್ರಸಾದ ಯಾರಿಗಾಗ್ತದೆ? ಭಗವಂತನ ಪ್ರಸಾದ. ದೇವರು ಇದ್ದಾನ ಅಂತ ತಿಳಿದುಕೊಳ್ಳೋದ್ರಿಂದ ಅವನ ಅನುಗ್ರಹ ನಮಗಾಗ್ತದಂತ. ಭಾರಿ ಆಶ್ಚರ್ಯ. ಉಳಿದೇನ್ ತಿಳ್ಕೊಬೇಡ್ರಿ. ಮತ್ತೆ ದೇವ್ರು ಇದ್ದಾನ ಸಾಕು, ಅನುಗ್ರಹ ಆಗ್ತದೆ ಅಷ್ಟೇ. ಎಷ್ಟು ಆಶ್ಚರ್ಯ ಅಲ್ಲ? ಶ್ರೀಮದಾಚಾರ್ಯ ಎಂಥ ವಾಕ್ಯ ಹುಡುಕ್ಯಾರ ನೋಡ್ರಿ. ಅಸ್ತಿತ್ವೇವ ಉಪಲಬ್ಧಸ್ಯ ತತ್ವಭಾವ ಪ್ರಸೀದತಿ ಇತ್ಯಾದಿನ. ನೋಡ್ರಿ, ಅಲ್ಲಿರದ ಭಗವಂತನು ಪ್ರಸನ್ನನಾಗುತ್ತಾನೆ ಅಂತದ. ಪ್ರಸನ್ನ ಅನ್ನೋದೇನದು? ಗುಣ. ಪ್ರಸಾದ ಅಂಬೋದು ಒಂದು ಗುಣ. ದೇವರಲ್ಲಿ ಪ್ರಸಾದ ಅಂಬೋ ಗುಣ ಅದ. ಮತ್ತೆ ನೀ ಏನ್ ತಿಳ್ಕೊಂಡಿ ಆ ದೇವರಿಗೆ ಕೊಂಬವನ್ ತಿಳ್ಕೊ, ಮೂಗದ ಏನೋ ತಿಳ್ಕೊ ನೀನು. ಆದ್ರೆ ಪ್ರಸೀದತಿ ಅಂತದ ಇಲ್ಲಿ ಶಬ್ದ. ಭಗವಂತನು ಪ್ರಸನ್ನನಾಗುತ್ತಾನೆ ಎನ್ಬೇಕಾದ್ರೆ ಪ್ರಸಾದವೆಂಬ ಗುಣ ಅವನಲ್ಲಿ ಇಲ್ಲದೆ ಹೋದ್ರೆ ಪ್ರಸನ್ನನಾಗುತ್ತಾನೆ ಅಂತ ಹೇಳಿಕ್ ಬರ್ತದ? ಬರೋದಿಲ್ಲ ತಾನೆ. ಅಂದ ಮೇಲೆ ಪ್ರಸಾದವೆಂಬ ಗುಣ ಅದು. ಯಸ್ಯ ಬ್ರಹ್ಮಚ ಕ್ಷತ್ರ ಚ ಉಭೇ ಭವತ ಓದನಃ. ಅದೇ ಕಾಠಕೋಪನಿಷತ್ತಿನಲ್ಲಿ ಯಾವ ಪರಮಾತ್ಮನಿಗೆ ಬ್ರಹ್ಮದೇವರು ವಾಯುದೇವರು ಆಹಾರವಾದರೋ ಅವರನ್ನ ಹಾಕೊಂಡು ಕಡದು ತಿಂದನೋ ಅಂತ ತಿಳ್ಕೊಂಡು ಹೇಳಿಗತ್ತಾರೆ. ಏನ್ ಹೇಳಿಗತ್ತಾರ? ಹಾಕೊಂಡು ಕಡ್ಕೊಂಡು ತಿಂದ ಅಂತ ಹೇಳಿಗತ್ತಾರ. ಅರ್ಥ ಆಯ್ತ? ಕ್ರಿಯಾದಲ್ಲ ಭಗವಂತನಲ್ಲಿ. ಓದನ ಭವತ, ಭಗವಂತನ ಊಟಕ್ಕಾದರೂ ವಾಯುದೇವರು ಮತ್ತು ಬ್ರಹ್ಮದೇವರು ಅಂತ ಅನ್ನೋ ಕಾಲದಲ್ಲಿ ಭಗವಂತನಲ್ಲಿ ಕ್ರಿಯಾ ಬಂತೋ ಇಲ್ಲೋ? ಅಂದಮೇಲೆ ಹಿಂದಿನ ಮಾತಿನಲ್ಲಿ ಪ್ರಸನ್ನನಾಗುತ್ತಾನೆ ಎಂದಾಗ ಗುಣ ಬಂತು, ತಿನ್ನುತ್ತಾನೆ ಅನ್ನೋ ಹೇಳಿದ್ರಿಂದಾಗಿ ಕ್ರಿಯಾ ಬಂತು. ಅಂದ್ಮೇಲೆ ಏನೂ ಇಲ್ಲ ಅಂತ ಹೆಂಗಂತೀರಿ ದೇವರಲ್ಲಿ? ಎಷ್ಟು ಅವ್ಯವಹಾರದ ಮಾತುಗಳಿವೆಲ್ಲ. ನತ್ತು ತಸ್ಮಿನ್ ದೇವಾಶ್ರಿತಾ ಸರ್ವೇ ಇತ್ಯಾದಿನ ಗುಣಶ್ಚ ತತ್ರ ತತ್ರೈವೋಕ್ತಾಃ. ಆ ತಸ್ಮಿನ್ ಭಗವಂತನಲ್ಲಿ ದೇವಾಹ ಸರ್ವೇ ಸರ್ವೇ ದೇವಾಹ ಎಲ್ಲಾ ದೇವತೆಗಳು ಶ್ರಿತಾಹ ಆಶ್ರಿತಾಹ. ಭಗವಂತ ಆಶ್ರಯ ದಾತ. ದೊಡ್ಡ ಗುಣ ಅಲ್ಲ? ದೊಡ್ಡ ಗುಣ ಅಲ್ಲ ದೇವರಲ್ಲಿ? ಎಲ್ಲರಿಗೂ ಆಶ್ರಯವನ್ನು ಕೊಡ್ತಾನಂತ. ಹಿಂಗಾಗಿ ವೇದದಲ್ಲಿ ಭಗವಂತನ ಗುಣಗಳು ಭಗವಂತನ ಕ್ರಿಯೆಗಳು ಹೇಳ್ತಾ ಇರುವಾಗ ನೀವು ಮಾತ್ರ ಭಗವಂತನಲ್ಲಿ ಗುಣ ಇಲ್ಲ, ಭಗವಂತನಲ್ಲಿ ಕ್ರಿಯಾ ಇಲ್ಲ ಅಂತ ಹೇಳೋದು ಶೂನ್ಯವಾದಿಗಳ ಸಮ ಆಗ್ತೀರಿ. ಅದಕ್ಕೆ ಹೇಳ್ಬೇಡ್ರಿ ಅಂತ ಮತ್ತ. ಇದಾದ ಮೇಲೆ ಮುಂದಿನ ಮಾತು ನೋಡ್ರಿ, ಏನಂತಾರ? ಇತಿ ಮುಕ್ತಾನಾಂ ತಾರತಮ್ಯಂಚ ಉಕ್ತಂ. ಮತ್ತೇನು ಅಂತ ಕೇಳಿದ್ರೆ, ಅಲ್ಲಿ ಇವನು ಜ್ಞಾನಾನಂದ ರೂಪವುಳ್ಳವನಾಗಿ ಮೋಕ್ಷ ಪಡಿತಾನೆ, ಉಳಿದ ಮುಕ್ತರು ಇವನನ್ನ ನೋಡ್ತಾರೆ ಅಂತ ಹೇಳಿದಾಗ ಮೋಕ್ಷದಲ್ಲಿ ಭೇದ ಇದೆ ಅಂತ ಸಿದ್ಧ ಆಗಿತ್ತು. ಶ್ರೀಮದಾಚಾರ್ಯ ಈಗ ಮೋಕ್ಷದಲ್ಲಿ ಭೇದವಷ್ಟೇ ಅಲ್ಲ, ತಾರತಮ್ಯವೂ ಅದ ಅಂತ ತಿಳಿಸ್ಲಿಕ್ಕೆ ಹೊರಟಾರ. ಸರಿನಾ? ಏನ್ ತಾರತಮ್ಯ? ಅಕ್ಷಣ್ವಂತಃ ಕರ್ಣವಂತಃ ಸಖಾಯಃ ಮನೋಜಮೇಶ್ವಸಭಾ ಬಭೂವುಃ ಆಧಗ್ನಾಸ ಉಪಕಕ್ಷಾಸ ಉತ್ವೇ ಹೃದಾ ಇವ ಸ್ನಾತ್ವಾ ಉತ್ವೇದ ದೃಶ್ರೇ ಇತಿ ಮುಕ್ತಾನಾಪಿ ತಾರತಮ್ಯೋ ದೃಶ್ಯತೆ. ಏನಂತಾರ ನೋಡ್ರಿ, ಅಕ್ಷಣ್ವಂತಹ ಮುಕ್ತರಿಗೆ ಕಣ್ಣವ. ಅದೇ ಕಣ್ಣವ ಅಂತ ಹೇಳೋದೇನು ತಾರತಮ್ಯ ಸಿದ್ಧ ಆಯ್ತು? ತಡಿಪ ಕೇಳು. ಕರ್ಣವಂತಹ, ಕರ್ಣವಂತಹ ಅಂದ್ರೆ ಕಿವಿಯವ. ಅಕ್ಷಣ್ವಂತಹ ಕರ್ಣವಂತಹ ಅಂದ್ರೆ ಮುಕ್ತರಿಗೆ ಕಣ್ಣು ಕಿವಿ. ಅರ್ಥೇನು? ಎಲ್ಲಾ ಇಂದ್ರಿಯಗಳವ ಅಂತ ಅರ್ಥ.
ನೀ ತಿಳ್ಕೊಂಡಂಗ ನಿರ್ಗುಣ ನಿರಾಕಾರ ಅಲ್ಲ, ನಿಷ್ಕಲ ನಿರ್ವಿಶೇಷ ಅಲ್ಲ. ಮತ್ತೇನು? ಮನೋಜವೇಶು, ಆಮೇಲೆ ಮುಂದಿನದ ಸಖಾಯ, ಅಲ್ಲಿ ಅವರಲ್ಲಿ ಸ್ನೇಹ ಅದ. ಯಾರಲ್ಲಿ ಸ್ನೇಹ ಅದ? ಪರಸ್ಪರವಾಗಿ ಒಬ್ಬ ಮುಕ್ತ ಇನ್ನೊಬ್ಬ ಮುಕ್ತನನ್ನ ಫ್ರೆಂಡ್ಲಿ ಮತ್ತ ಫೀಲ್ ಮಾಡ್ತಾನ ಹೊರತಾಗಿ ನೀ ಬಂದೇನ ಮೋಕ್ಷಕ್ಕೆ, ಸಂಸಾರದಾಗ ಅಷ್ಟು ಕಾಡಿದ್ದಿ ಸಾಲಿಲ್ಲ ಅಂತ ಇಲ್ಲೂ ಬಂದು ಕಾಡ್ಲಿಕ್ಕೆ ಬಂದಿರು ಅಂತ ಅನ್ನಂಗಿಲ್ಲ. ಮತ್ತೆ ಇಲ್ಲೂ ಬಂದೇ ನೀವು ಕಾಡ್ಲಿಕ್ಕೆ ಅಂತ ಹಿಂಗೆಲ್ಲ ಅನ್ನೋದಿಲ್ಲ. ಮತ್ತೆ ಮುಕ್ತರಾದ ಮೇಲೆ ಏನಾಗ್ತಾರ ಅಂದ್ರೆ ಸಖಾಯ, ಮಿತ್ರರಾಗಿರ್ತಾರ. ಇನ್ನು ಮನೋಜಮೇಶು, ಮನೋಜವ ಅಂದ್ರೆ ಪ್ರಜ್ಞಾತಿಶಯ, ಜ್ಞಾನ. ಬರ್ಕೊಳ್ರಿ ಇದನ್ನ. ಮನೋಜವೇಶು ಅಂದ್ರೆ ಪ್ರಜ್ಞೆಯಲ್ಲಿ, ಜ್ಞಾನದಲ್ಲಿ. ಜ್ಞಾನದಲ್ಲಿ ಅಸಮಾಹ, ಅಸಮಾಹ ಅಂದ್ರೆ ತಾರತಮ್ಯ ಉಳ್ಳವರು. ಅದೊಂದು ಶಬ್ದ ತಿಳಿಯುವುದಿಲ್ಲ. ಅಸಮಾಹ ಬಭೂವು. ಮನೋಜವೇಶು ಜ್ಞಾನದಲ್ಲಿ ಅಸಮಾಹ ತಾರತಮ್ಯ ಉಳ್ಳವರು. ಮತ್ತೊಂದೇನಪ್ಪಾ ಅಂತ ಕೇಳಿದ್ರೆ, ಬಹಳ ಚಂದ ನೋಡ್ರಿ. ಆಧಜ್ಞಾಸಹ, ಆಧಜ್ಞಾಸಹ ಅಂತಂದ್ರೆ ಏನ್ ಗೊತ್ತಾ? ಅಲ್ಲೊಂದು ಸುಧಾಸಾಗರದ ಅಂತ ಅಮೃತ ಸಾಗರ. ಆ ಅಮೃತ ಸಾಗರದಲ್ಲಿ ಎಲ್ಲಿ ತನಕ ಮುಳುಗಿ ಸ್ನಾನ ಮಾಡ್ಲಿಕ್ಕತ್ತಿದ್ರು ಅಂದ್ರೆ ಈ ಕಂಠದ ತನಕ, ಬಾಯಿ ತನಕ ಸಮುದ್ರ ಬಂದಿತ್ತು, ಸುಧಾ ಬಂದಿತ್ತು ಅಂತ. ಅಲ್ಲಿ ತನಕ ವಿಹಾರ ಮಾಡ್ಲಿಕ್ಕತ್ತಿರಂತ. ವಿಹಾರ ಮಾಡ್ತಾ ಇದ್ರೆ ಸುಧಾಸಾಗರದಲ್ಲಿ ಇಲ್ಲಿ ತನಕ ಇತ್ತಂತದ್ದು. ಆಧಜ್ಞಾಸಹ. ಆಮೇಲೆ ತ್ವೇ ಉಪಕಕ್ಷ, ಮುಂದಿನ ಏನಂದ್ರೆ ಉಪಕಕ್ಷಾ ಸಹ ಉತ್ವೆ. ಇಲ್ಲಿ ಕೆಲವರು ವನ ಉಪಕಕ್ಷಾ ಅಂದ್ರೆ ಆ ಶ್ವೇತದ್ವೀಪದ ಹತ್ತಿರ ಇರುವಂತಹ ವನದಲ್ಲಿ ವಿಹಾರ ಮಾಡ್ಲಿಕ್ಕತ್ತಿದ್ರಂತ. ನೋಡ್ರಿ, ಕೆಲವರು ಅಮೃತ ಸಾಗರದಲ್ಲಿ ಮುಳುಗಿ ಸ್ನಾನ ಮಾಡ್ಲಿಕ್ಕತ್ತಾರ, ಇನ್ನು ಕೆಲವರು ಗಾರ್ಡನ್ಯಾಗ ಅಡ್ಡಾಡ್ಲಿಕ್ಕತ್ತಾರ. ಹೃದಾ ಇವ ಸ್ನಾತ್ವಾ ಊದದೃಶ್ರೇ. ಮತ್ತ ಅಲ್ಲಿ ಇನ್ ಕೆಲವರು ಮತ್ತ ಹೃದಾ ಇವ ಗಂಭೀರಾಹ ಪರಮಾತ್ಮನ. ಕೆಲವರು ಸ್ನಾನ ಮಾಡಿದ್ರು, ಇನ್ ಕೆಲವರು ಸ್ನಾನ ಮಾಡಬೇಕಾಗಿದೆ, ಇನ್ನು ಕೆಲವರು ಭಗವಂತನನ್ನ ಕಂಡ್ರು ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಅತ್ಯಂತ ಸ್ಪಷ್ಟವಾಗಿ ಏನಾಗಿದೆ ಅಂತಂದ್ರೆ, ಕೆಲವರು ನದಿ ಸಮುದ್ರದ ಒಳಗೆ ಇಳಿದು, ಸುಧಾ ಸಮುದ್ರ ಇಳಿದು ವಿಹಾರ ಮಾಡ್ಲಿಕ್ಕತ್ತಾರ. ಕೆಲವು ಕುಡಿಲಿಕ್ಕತ್ತಿರಂತೆ. ಹೆಂಗ್ ಕುಡಿಲಿಕ್ಕತ್ತಿರು ಅಂದ್ರೆ ಸ್ನಾನ ಮಾಡಿದ್ರೆ ಕುಡಿಲಿಕ್ಕತ್ತಿರಂತ ಕೆಲವರೆಲ್ಲ. ಅಷ್ಟು ಬರೀ ಕುಡಿಯೋದು. ಕೆಲವರು ಕುಡಿಯೋ ಕಾಲಕ್ಕೆ ಮೈ ಮೇಲೆ ಚಲ್ಕೋತಿರ್ತಾರ ನೋಡ್ರಿ, ಹಂಗಿದ್ದಂಗೆ. ಕುಡಿಯೋ ಕಾಲಕ್ಕೆ ಮೈ ಮೇಲೆ ಚಲ್ಕೊಳಂಗಿಲ್ಲ, ಹಾಲು ಅರ್ಧ ವಾಟಕ ಮೈ ಮೇಲೆ ಅರ್ಧ ವಾಟಕ ಬಾಯಾಗ ಆಗ್ತಿರ್ತದೆ, ಹಂಗಿದ್ದಂಗ ಅಂತ ಅರ್ಥ ಅದಕ್ಕೆ. ಪಾನಕ ಕೊಡ್ಲಿಕ್ಕತ್ತಿದ್ದಂತೆ, ದೊಡ್ಡ ಸ್ಥಾನ ಬಡ್ದು ನಾನು ಎಲ್ಲಾರ ಮುಂದೆ ದೊಡ್ಡ ಆಚಾರ ಅಂತ ತಿಳ್ಕೊಬೇಕಂತ ಹೇಳಿ ಹಿಂಗೆತ್ತಿ ಕೊಡ್ಲಿಕ್ಕೆ ಹೋದಂತ, ಹುಟ್ಟು ಮೈ ಮೇಲೆ ಹಾಕೊಂಡು ನಡಿ ಹೋಗಂತ ಹೇಳಂತ ಅವ್ನು. ಇದಕ್ಕೆ ಎಲ್ಲ ಕುಡಿಬಾರ್ದು, ಎತ್ತಗೂ ಇರ್ಲಿ. ಇನ್ನ ಈಗ ಈ ಶ್ರುತಿ ಅರ್ಥ ಹೇಳುವಂತಹ ವಾಕ್ಯವನ್ನು ಹೇಳ್ತಾರ. ಬ್ರಹ್ಮಸಾರ ಅಂತ ಒಂದು ಗ್ರಂಥ. ಏನಂತ ನೋಡ್ರಿ, ಶ್ರುತ್ವಾ ವಿಷ್ಣುಂ ಕರ್ಣಫಲಂ ಪ್ರಾಪ್ತತ್ವಾತ್ ಕರ್ಣ ಸಂಯುತ. ಅಲ್ರಿ, ಮುಕ್ತರಾದವರಿಗೆ ಕಿವಿಯವ ಅಂತ ಹೇಳೋಗ ಏನ್ ಅರ್ಥದ? ಇಂದ್ರಿಯವ, ಇಂದ್ರಿಯವ ಅನ್ನೋ ತಾತ್ಪರ್ಯ ಅಲ್ಲ. ಇಷ್ಟು ದಿವಸ ಅವನೇನು ಶಾಸ್ತ್ರ ಶ್ರವಣ ಮಾಡಿದ್ನೋ ಅದರ ಪೂರ್ಣ ಫಲ ಪಡೆದ ಅಲ್ಲಿ ಮೋಕ್ಷಕ್ಕೆ ಹೋದ್ಮೇಲೆ. ಯಾಕ? ಶಾಸ್ತ್ರ ಶ್ರವಣದ ಪೂರ್ಣ ಫಲ ಏನು? ಮುಕ್ತರಾಗುವುದೇ ಫಲ. ಅಂದ ಮೇಲೆ ಮುಕ್ತನಾದ ಅಂದ್ರೆ ಶಾಸ್ತ್ರ ಶ್ರವಣದ ಪೂರ್ಣ ಫಲ ಪಡೆದ. ಅಕ್ಷಣವಂತಹ ಕರ್ಣಕ್ಕೆ, ಕಣ್ಣವ ಅಂದೇನರ್ಥ? ಭಗವಂತನ ದರ್ಶನವನ್ನ ಮಾಡಿಕೊಂಡ್ರು ಅಂದ್ರೆ ಕಣ್ಣಿದ್ದಕ್ಕೆ ಸಾರ್ಥಕ ಆಯಿತು. ವಿಷ್ಣುವರು ಮುಕ್ತಾಸ್ತು ಏ ಗಣಾಹ, ಮುಕ್ತರಾದ ಯಾವ ಗಣಗಳಿವೆಯೋ ತಾರತಮ್ಯಂಚ ತೇಷಾಂ ಹಿ ಶ್ರುತೌ ಉದಿತ ಮಂಜಸ. ಅವರಲ್ಲಿ ತಾರತಮ್ಯವನ್ನ ಶ್ರುತಿಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಏನಂತ? ಕ್ಷೀರಸಾಗರ ದದ್ನಾಸ್ತು ಕೇಚಿತ್ ತಿಷ್ಟಂತಿ ಮುಕ್ತಿರಾಹ. ಏನದಲ್ಲಿ? ಕೆಲವರು ಕ್ಷೀರಸಾಗರ ಅಲ್ಲಿ ಹೋಗಿರ್ತಾರಂತ. ಅಲ್ಲೆಲ್ಲ ಮತ್ತೆ ಅನಂತಾಸನದ ಸುತ್ತಲೂ ಕ್ಷೀರಸಾಗರದಲ್ಲಿ ಅಲ್ಲಿ ಹೋಗಿರ್ತಾರಂತ. ಉಪಸ್ಥಿತ ಬ್ರಹ್ಮವನಂ ಕೇಚಿದ ಅಶ್ವತ್ಥ ಮಂಡಲಂ. ಬರೀ ಅಶ್ವತ್ಥ ಮರಗಳಿಂದ ತುಂಬಿರುವಂತಹ ಬ್ರಹ್ಮವನ, ಅದರಲ್ಲಿ ಸಂಚಾರ ಮಾಡ್ತಿರ್ತಾರಂತ. ಇನ್ ಕೆಲವರು ಐರೇ ಹೃದಯಪಿ ಕೇಚಿತ. ಐರೇ ಹೃದ ಅಂದ್ರೆ ಏನದು? ಸಮುದ್ರದ್ದು. ಇದು ಯಾವುದು? ಅಮೃತ ಹೃದ. ಇಲ್ಲಿ ಬರ್ಕೊಳ್ರಿ, ಐರೇ ಹೃದ ಅಂದ್ರೆ ಅಮೃತ, ಅಮೃತದ ಸಾಗರದಲ್ಲಿ ಅಂತ ಅರ್ಥ. ಸುಧಾ ಸಾಗರದಲ್ಲಿ, ತಿಳಿತಾ? ಸುಧಾ ಸಾಗರದಲ್ಲಿ ಕೆಲವರು ದೇವಾಗೇವ ಸದಾ ಹರಿಂ ನಾಗಭೋಗ ಶಯಂ ಮುಕ್ತ ದದೃಶೇ ದದೃಶ್ರೇಧಿಕ ಮೋದಿನಃ. ಕೆಲವರು ಮಾತ್ರ ಭಗವಂತನನ್ನ ಸದಾ ಕಂಡು ಆನಂದ ಪಡ್ತಿರ್ತಾರೆ. ಅವರಿಗೆ ವನವಿಹಾರಕ್ಕಿಂತ, ಜಲವಿಹಾರಕ್ಕಿಂತ, ಕ್ಷೀರಸಾಗರ ವಿಹಾರಕ್ಕಿಂತ ಭಗವದ್ ದರ್ಶನವೇ ಹೆಚ್ಚು ಪ್ರಿಯಕರ. ಅದಕ್ಕೆ ಅವ್ರಿಗೆ ಮಾಡ್ತಿರ್ತಾರೆ. ಸಾಗರಾಧಿಸ್ಥಿತ ವಿಷ್ಣುಂ ಪಶ್ಯಂತಿ ಕ್ವಚಿದೇವಹಿ. ಕೆಲವೊಮ್ಮೆ ಸಾಗರದಲ್ಲಿದ್ದ ಭಗವಂತನನ್ನು ಕೆಲವರು ನೋಡ್ತಾರೆ ಅಂತ. ಇಷ್ಟು ಬ್ರಹ್ಮಸಾರ ಅನ್ನುವಂತಹ ವಾಕ್ಯ.
ಆ ಬ್ರಹ್ಮಸಾರ ವಾಕ್ಯವನ್ನು ನೋಡಿ ಏನಂತಾರ ಅಂತಂದ್ರ ಮತ್ತ ಮುಕ್ತರಲ್ಲಿ ತಾರತಮ್ಯ ಅದ. ಯಾಕ ಕೆಲವರು ಹಿಂಗ ಮಾಡ್ತಾರ, ಕೆಲವರು ಹಿಂಗ್ ಮಾಡ್ತಾರ ಅಂತ ಹೇಳೋದ್ರಿಂದ ಬೇರೆ ಬೇರೆಯಾಗಿದ್ದಾರೆ ಅಂತ ಅರ್ಥ ಆಗ್ತದ. ಇನ್ನು ಕೆಲವು ಏನಂತಾರ, ವೇದಗಳಲ್ಲಿ ಮುಕ್ತ ಲೋಕದ ವರ್ಣನೆ ಬಂದದ್ದನ್ನು ತೋರಿಸ್ತಾ ಇದ್ದಾರೆ. ಅಂದ್ರೆ ಮುಕ್ತರಾದ ಮೇಲೆ ಯಾರೂ ಇಲ್ಲೇ ಇಲ್ಲ, ಅಲ್ಲಿ ಯಾರು ಇರ್ತಾರ ಅಂದ್ರೆ ಅದಕ್ಕೆ ಪ್ರಮಾಣಗಳನ್ನು ತೋರಿಸ್ತಾರ. ಏನ್ ಪ್ರಮಾಣ ತೋರಿಸ್ತಾರ ಅಂದ್ರೆ, ಯತ್ರ ಬ್ರಹ್ಮ ಪವಮಾನಶ್ಚಂದಸ್ಯಾಂ ವಾಚಂ ವದನ್ ಗ್ರಾವಣ ಸೋಮೇ ಮಹೀಯತೆ ಸೋಮೇನಾನಂದಂ ಜನಯನ್ನಿಂದ್ರಾಗೇಂದೋ ಪರಿಸ್ರವ. ವಾಯುದೇವರನ್ನ ಕೇಳುವಂತಹ ಮಾತು. ಹೇ ಪವಮಾನ, ಯತ್ರ ಬ್ರಹ್ಮ ಪವಮಾನ, ಹೇ ಪವಮಾನ ಎಲೆ ವಾಯುದೇವರೇ, ಯತ್ರ ಯಾವ ಲೋಕದಲ್ಲಿ ಬ್ರಹ್ಮ, ಬ್ರಹ್ಮ ಅಂದ್ರ ಬ್ರಹ್ಮದೇವರು, ಛಂದಸ್ಯಾಂ ವಾಚಂ ವದನ್, ಎಷ್ಟು ಚಂದದ ನೋಡ್ರಿ, ಏನಾಗ್ತಾರ, ಛಂದಸ್ ಸಂಬಂಧಿನಿ ವಾಚಂ ವದನ್, ವೇದವಾಕ್ಯವನ್ನ ವ್ಯಾಖ್ಯಾನ ಮಾಡ್ತಾ ಇದ್ದಾರಂತೆ. ಎಲ್ಲಿ ವೈಕುಂಠದಲ್ಲೂ ಇಲ್ಲೇನು ಬ್ರಹ್ಮದೇವರು ಪಾಠ ಹೇಳ್ಕೊತ್ ಕೂತಾರ, ಅಲ್ಲಿ ರಿಟೈರ್ಡ್ ಆದ್ಮೇಲೂ ಅಲ್ಲೂ ಪಾಠ ಹೇಳ್ಕೊತ್ ಕೂತಿರ್ತಾರಂತೆ. ಅವ್ರಿಗೆ ಅದು ಅಭ್ಯಾಸ ಆಗ್ಬಿಟ್ಟಿರ್ತದೆ. 100 ವರ್ಷ ಗಟ್ಲೆ ಪಾಠ ಹೇಳಿ 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 ಇಷ್ಟು ಅಭ್ಯಾಸ ಆಗ್ಬಿಟ್ಟಿರ್ತದ. ಮುಕ್ತರಾದ್ರೂ ಸಹಿತ ಬರ್ರಿ ಪಾಠಕ್ಕೆ ಬರ್ರಿ ನಾಳಿಂದ ಅಂತಂತ, ಸ್ವಾಮಿ ಮುಕ್ತರಾಗಿ ಬರ್ರಿ ಸುಮ್ ಬಾರೋ, ಎಷ್ಟು ಮಾತಾಡ್ತಿ ಪಾಠಕ್ಕೆ ಬಾ ಅಂತ ಮತ್ ಕರ್ಕೊಳಿಸ್ತಾರಂತ. ಅದಕ್ಕ ಯತ್ರ ಬ್ರಹ್ಮ ಪವಮಾನ ಛಂದಸ್ಯಾಂ ವಾಚಂ ವದನ್, ಆ ಛಂದಸ್ಯಾಂ ವಾಚನ್ ವೇದಕ್ಕೆ ಸಂಬಂಧಪಟ್ಟ ಮಾತುಗಳನ್ನು ವ್ಯಾಖ್ಯಾನ ಮಾಡ್ತಾ, ಗ್ರಾವಣ ಸೋಮೇ ಮಹೀಯತೆ ಅಂದ್ರ ಕಲ್ಲಿನಿಂದ ಆ ಸೋಮರಸವನ್ನ ಜಜ್ಜಿ ತೆಗೆದು ಅದನ್ನ ಭಗವಂತನನ್ನ ಯಾಗ ಮಾಡಿ ಆಮೇಲೆ ಆ ಸೋಮವನ್ನ ತೆಗೆದುಕೊಂಡು ಆನಂದ ಪಡ್ತಾರ. ಹಿಂಗಾಗಿ ಅಂತಹ ಯಾರಿಗ ಯಾಗ ಮಾಡ್ತಾರ ಭಗವಂತನ ವಿಷಯದಲ್ಲಿ. ಸೋಮೇನ ಆನಂದಂ ಜನಯನ್ ಇಂದ್ರಾಗೇಂದೋ ಪರಿಸ್ರವ, ಇಂದ್ರಾಯ ಪರಮಾತ್ಮನು ಹೇ ಇಂದೋ, ಇಂದ್ರಾಯ ಎಂದೋ ಅನ್ನೋಲ್ಲಿ ಇಂದೋ ಅನ್ನೋದು ವಾಯುದೇವರಿಗೆ ಸಂಬೋಧನೆ. ಮತ್ತೆ ಹೇ ವಾಯುದೇವರೇ, ವಾಯುದೇವರಿಗೆ ಇಂದೋ ಅಂತ ಕರೀತಾರೆ. ಸರಿ ಹೋತ. ಪವಮಾನ ಅನ್ನೋದು ಒಂದ್ ಸಂಬೋಧನ, ಇಂದ ಅನ್ನೋದು ಮತ್ತೊಂದು ಸಂಬೋಧನ. ಇನ್ ಸೋಮೇನ ಆನಂದಂ ಜನಯನ್ ಇಂದ್ರಾಯ ಇಂದೋ ಪರಿಸ್ರವ, ಅಂಥಲ್ಲಿ ನನ್ನ ಕರ್ಕೊಂಡು ಹೋಗಿ ಮುಟ್ಸು. ಎಲ್ಲಿ ಬ್ರಹ್ಮದೇವರು ಮತ್ತ ತಾವು ಮುಕ್ತರಾದ ಮೇಲೆ ವೇದವಾಕ್ಯಗಳನ್ನು ವ್ಯಾಖ್ಯಾನ ಮಾಡ್ತಾ ಸೋಮರಸಗಳನ್ನ ಕಲ್ಲಿನಿಂದ ಜಜ್ಜಿ ತೆಗೆದು ಅದನ್ನ ಹವನ ಮಾಡ್ತಾ ಅದನ್ನ ಭಗವಂತನಿಗೆ ಅಭಿಷೇಕ ಮಾಡ್ತಾ ಆನಂದ ಪಡ್ತಾ ಇದ್ದಾರೋ, ನಮಗೆ ಅಂಥ ಲೋಕ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ರೆ ಇದು ಸರಳವಾಗಿ ಮೋಕ್ಷ ಅಂತ ಅರ್ಥ ಆಗ್ತದೆ. ಮುಂದ ಯತ್ರ ಜ್ಯೋತಿರಜಸ್ರಂ ಯಸ್ಮಿನ್ ಲೋಕೆ ಸ್ವರಹಿತಂ ತಸ್ಮಿನ್ ಮಾಂ ದೇಹಿ ಪವಮಾನಾಮೃತೆ ಲೋಕೆ ಅಕ್ಷಿತ ಇಂದ್ರಾಗೇಂದೋ ಪರಿಸ್ರವ. ಯಾವ ಲೋಕದಲ್ಲಿ ಸೂರ್ಯ ಅಂದ್ರೆ ಜ್ಯೋತಿ ಅಂದ್ರೆ ಸೂರ್ಯ ಅಂತ ಅರ್ಥ, ಇಲ್ಲಿ ಬರೆದಿಟ್ಕೊಳ್ರಿ. ಜ್ಯೋತಿ ಶಬ್ದಕ್ಕೆ ಸೂರ್ಯ ಅಂತ ಅರ್ಥ ಬರ್ಕೊಳ್ರಿ, ಬೆಳಕು ಅಂತ ಇಷ್ಟ ಅಲ್ಲ. ಜ್ಯೋತಿ ಅಂದ್ರೆ ಸೂರ್ಯ, ಸರಿನಾ? ಅಜಸ್ರಂ 24x7 ಇರ್ತಾನೋ, ಹಂಗೆ ನಮ್ಮಲ್ಲಿ ಕರೆಂಟ್ ಹೋದಂಗೆ ಹೋತು ಅಂತಿಲ್ಲ. ವೈಕುಂಠದಾಗೂ ಕರೆಂಟ್ ಹೋತ, ವೈಕುಂಠದಾಗೂ ಕರೆಂಟ್ ಹೋತ. ಬಿಲ್ ಕಟ್ಟಿಲಿ ಕಾಣಿಸ್ತದ. ವಿಷ್ಣು ಬಿಲ್ ಕಟ್ಟಿಲ್ಲೇನು, ಇಲ್ಲೂ ಕರೆಂಟ್ ಹೋತ. ವಾಯುದೇವರಿಗೆ ಹೇಳಕ್ ಬೇಡ, ಅವ್ರ ಕಟ್ತಿದ್ರು ಅವ ಮನ್ಯಾಗ ಅವಂಗ ಆಗ್ಲಿಲ್ಲ ಅಂದ್ರೆ ಅಂತ ಹಿಂಗ ಬ್ಯಾಡ್ರಿ. ಮತ್ತೆ ಯಾಕೆ ಯಾವಾಗ್ಲೂ ಬೆಳಕಿರ್ತದಲ್ಲಿ. ಮುಕ್ತ ಸೂರ್ಯ, ಮುಕ್ತ ಸೂರ್ಯ, ಈ ಸೂರ್ಯ ಅಲ್ಲ, ಮುಕ್ತ ಸೂರ್ಯ. ಇದು ಮುಕ್ತರ ಕಥೆಯಲ್ಲಿ ಹೇಳ್ತಾರೆ. ಯಸ್ಮಿನ್ ಲೋಕೆ ಸ್ವರ್ಹಿತಂ ನೋಡ್ರಿ ಮುಂದೆ. ಅದಕ್ಕೆ ಸ್ವರ್ಹಿತಂ ಆನಂದ, ಇದು ಎಲ್ಲಿ ಸೂರ್ಯ ಇದ್ದಾನೋ, ಎಲ್ಲಿ ಸ್ವಹ ಆನಂದ ರೂಪನಾಗಿರುವಂತಹ ಪರಮಾತ್ಮ ಸನ್ನಿಹಿತನಾಗಿದ್ದಾನೋ, ತಸ್ಮಿನ್ ಅಮೃತೆ ಅಂತಹ ಮುಕ್ತ ಸ್ಥಾನದಲ್ಲಿ, ಅಕ್ಷಿತೆ ನಾಶಶೂನ್ಯವಾದ ಲೋಕದಲ್ಲಿ ನನ್ನನ್ನು ಉಳಿಸು. ಇಂದ್ರಾಯೇಂದೋ ಪರಿಸ್ರವ, ಹೇ ವಾಯುದೇವರೇ ನನ್ನ ಅಂದಲ್ಲಿ ಕರ್ಕೊಂಡು ಹೋಗ್ರಿ. 2ನೇ ಮಂತ್ರ. 3ನೇದ್ದು ಯತ್ರ ರಾಜ ವೈವಸ್ವತೋ ಯತ್ರಾವರೋಧನಂ ದಿವಾಗ ಯತ್ರಾಮೂರ್ಯಹ್ವತೀರಾಪಸ್ತತ್ರ ಮಾಮೃತಂ ಕೃತಿ ಇಂದ್ರಾಯೇಂದ್ರೋ ಪರಿಶ್ರವ. ಯತ್ರ ವೈವಸ್ವತೋ ರಾಜ, ಎಲ್ಲಿ ಯಮದೇವರು ಇದ್ದಾರೋ, ಆಮೇಲೆ ದಿವೋ ದೇವ್ಯಾಹ ಭಾರತ್ಯಾಹ ಅವರೋಧ ಪರಿವಾರ ರೂಪಾಹ ದೇವ್ಯಾಹ ಸಂತಿ, ಎಲ್ಲಿ ಭಾರತೀ ದೇವಿಯ ಪರಿವಾರದವರಿದ್ದಾರೋ, ಮತ್ತೇನಾಗ್ಯದ ಅಂತಂದ್ರೆ ಅಮೂರ್ಯ ಆಪಹ ಹರಿಯುವಂತಹ ಈ ಗಂಗಾದ ನದಿಗಳಿವೆಯೋ, ತತ್ರ ಮಾಮೃತಂ ಕೃಧಿ, ಅಲ್ಲಿ ನನ್ನ ಮೋಕ್ಷ ಕರ್ಕೊಂಡು ಹೋಗಿಡ್ರಿ ವಾಯುದೇವರೇ. ಸರಿ ಆಯ್ತಾ? ತಿಳಿತಿಲ್ಲೋ?
ಅಮೂರ್ಯ ಹೊತೀಹಿ ಆಪಹ ಅಂತದ ಅದು ಚಂದಮಾನಾಹ ಅಪಹ ಅಂತ ಅರ್ಥ ತತ್ರ ಮಾಮೃತಂ ಕೃತಿ ಯತ್ರ ಅನುಕಾಮಂ ಚರಣಂ ತ್ರಿನಾಕೆ ತ್ರಿದಿವೇ ದಿವಲೋಕ ಯತ್ರ ಜ್ಯೋತಿಷ್ಮಂತಸ್ತತ್ರ ಮಾಮೃತಂ ಕೃತಿ ಇಂದ್ರಾಯೇಂದೋ ಪರಿಶ್ರವ. ಮತ್ತೊಂದು ಮಂತ್ರ ಏನಂತಾರ, ತ್ರಿದಿವಿ ಇಲ್ಲಿ ಅಂದ್ರ ಅಲ್ಲಿ ಪ್ರಜೆಗಳ ತೊಂದರೆ ಕೊಡುವುದಿಲ್ಲ ಇರ್ತದೆ ಅಲ್ಲ. ಇಲ್ಲಿ ಯಮದೇವರು ಅಮುಕ್ತರಾಗಿದ್ದಾಗ ಅವ್ರು ತಮ್ಮ ಕೆಲಸ ಮಾಡ್ಬೇಕಾಗ್ತದೆ, ಮುಕ್ತರಾದ್ಮೇಲೆ ಅವ್ರ ಕೆಲಸ ಇಲ್ಲ, ಎಲ್ಲ ಜೊತೆಗೆ ಆನಂದದಿಂದ ಇರ್ತಾರೆ. ಇದು ಮುಕ್ತರ ಕಥೆಯಲ್ಲ. ಹೌದೌದು ಸರ್. ವೈವಸ್ವತ ಅಂದ್ರೆ ಯಮದೇವರು, ರಾಜ ವೈವಸ್ವತಃ ಯಮದೇವರು ಅಂತ ಅರ್ಥ. ಬರ್ದಿಟ್ಕೊಂಡಿರ್ರಿ, ಬರ್ದ್ಬಿಟ್ರ. ಅವರೋಧ ಅಂದ್ರೆ ಪರಿವಾರ, ಪರಿವಾರ. ಆಮೇಲೆ ಮುಂದೆ ಯತ್ರ ಅನುಕಾಮಂ ಚರಣಂ ತ್ರಿನಾಕೆ ತ್ರಿದಿವೇ ದಿವಃ ಲೋಕಾಃ ಯತ್ರ ಜ್ಯೋತಿಷ್ಮಂತಃ ತತ್ರ ಮಾಮೃತಂ ಕೃತಿ ಇಂದ್ರಾಯೇಂದೋ ಪರಿಶ್ರವ. ವಾಯುದೇವರು ಎಲ್ಲಿ ಕರ್ಕೊಂಡು ಹೋಗ್ರಿ ನನಗೆ, ಏನದು ಸ್ವರ್ಗದಂತೆ ಕಾಣಿಸುವಂತಹದ್ದು. ಯಾರವಳು? ರಮಾದೇವಿ. ಅವಳೇ ಇರುವಂತಹ 3 ಲೋಕಗಳು. ಯಾವ ಲೋಕ ಅದು? ಶ್ವೇತದ್ವೀಪ, ಅನಂತಾಸನ, ವೈಕುಂಠಗಳು. ಯತ್ರ ಅನುಕಾಮಂ ಚರಣಂ, ಮನಸ್ಸಿಗೆ ಬಂದಂತೆ ಸಂಚಾರ ಮಾಡಬಹುದು. ತ್ರಿನಾಕೆ ತ್ರಿದಿವೆ ದಿವಹ ಲೋಕಾಹ, ಲಕ್ಷ್ಮೀ ರೂಪಗಳಾಗಿರುವಂತಹ 3 ಲೋಕಗಳೇನವ, ದಿವಹ ಲೋಕಾಹ ಅಂದ್ರೆ ಲಕ್ಷ್ಮೀ ಸ್ವರೂಪವಾದ ಲೋಕಗಳು. ತ್ರಿನಾಕೆ ತ್ರಿದಿವೆ, ಆ 3 ಬೆಳ್ಳಗೆ ಅದರ ಪ್ರಕಾಶಮಾನವಾದ 3 ಲೋಕಗಳು ಯಾವುದು? ಶ್ವೇತದ್ವೀಪ, ಅನಂತಾಸನಗಳು. ಯತ್ರ ಜ್ಯೋತಿಷ್ಮಂತಹ, ಎಲ್ಲರೂ ಕಾಂತಿಯುಕ್ತವಾದ ದೇಹವುಳ್ಳವರಾಗಿದ್ದಾರೆ. ಸರಿನಾ? ಅಲ್ಲಿ ಮಾಮೃತಂ ಕೃಧಿ, ನನ್ನ ಕರ್ಕೊಂಡು ಹೋಗಲಿ, ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಬಿಡ್ರಿ. ಯತ್ರ ತತ್ಪರಮಂ ಪದಂ ವಿಷ್ಣೋ ಲೋಕೆ ಮಹೀಯತೆ, ಎಲ್ಲಿ ಆ ಭಗವಂತನ ಶ್ರೇಷ್ಠ ಸ್ವರೂಪ ನಮಗೆ ಸದಾ ಕಾಣ್ತಾ ಇದೆಯೋ, ದೇವೈ ಸುಕೃತ ಕರ್ಮಭಿಸ್ತತ್ರ ಮಾಮೃತಂ ಕೃಧಿ ಇಂದ್ರಾಯೇಂದೋ ಪರಿಶ್ರವ, ಎಲ್ಲಾ ದೇವತೆಗಳು ತಾವು ಕರ್ಮ ಮಾಡಿದ್ದಕ್ಕೆ ಫಲವನ್ನು ಪಡಿತಾ ಇದ್ದಾರೋ ಆ ಲೋಕಕ್ಕೆ ಕರ್ಕೊಂಡು ಹೋಗ್ರಿ. ಯತ್ರ ಆನಂದಾಶ್ಚ ಮೋದಾಶ್ಚ ಮುದ ಪ್ರಮುದ ಆಸತೆ ಕಾಮಸ್ಯ ಯತ್ರಾಪ್ತ ಕಾಮಾಸ್ತತ್ರ ಮಾಮೃತಂ ಕೃತಿ ಇಂದ್ರಾಗೇಂದೋ ಪರಿಶ್ರವ. ಅಲ್ಲಿ ಎಷ್ಟು ಆನಂದಗಳಿವೆ ಅಂತಂದ್ರೆ, ಆನಂದ, ಮೋದ, ಮುದ, ಪ್ರಮುದ, ಅವನ ಮನಸ್ಸಿಗೆ ಬಂದದ್ದೆಲ್ಲ ಕಾಮಗಳಿಂದ ಪಡಿತಾನೋ ಅಲ್ಲಿ ನಮ್ ಕರ್ಕೊಂಡು ಹೋಗಿ ಮುಟ್ಟಿಸ್ರಿ ಇತ್ಯಾದಿನ ನೋಡ್ರಿ ಅಂತಾರೆ. ಇವೇ ಮೊದಲಾದ ವಾಕ್ಯಗಳಿಂದ ಬ್ರಹ್ಮ, ಸೂರ್ಯ, ಯಮಾದೀನಾಂ ಸರ್ವದೇವಾನಾಂ ದಿವೋ ದೇವಿಯ ಅವರೋಧಭೂತಾನಾಂ ಸರ್ವದೇವೀನಾಂ ಗಂಗಾದ್ಯಬ್ದೇವತಾನಾಂಚ ವೇದವ್ಯಾಖ್ಯಾನಂ ಸೋಮಯಾಗಾದಿಕಂ ಕಾಮಚರಣಂಚ ಮುಕ್ತಾನಾಂ ಭೇದೇನ ಅವಸ್ಥಿತಾನಾಂ ಉಚ್ಯತೆ. ಇಷ್ಟ ಮಂತ್ರಗಳಲ್ಲಿ ಬ್ರಹ್ಮದೇವರು, ಸೂರ್ಯ, ಯಮದೇವರೇ ಮೊದಲಾದವರು, ಎಲ್ಲಾ ದೇವತೆಗಳು, ಭಾರತೀ ದೇವಿಯ ಪರಿವಾರದವರಾದ ನದ್ಯಾಭಿಮಾನಿ ದೇವತೆಗಳು, ವೇದವ್ಯಾಖ್ಯಾನ, ಸೋಮಯಾಗ, ಇಚ್ಛೆ ಬಂದಂತೆ ಸಂಚಾರ ಮಾಡೋದು, ಹೀಗೆ ಮುಕ್ತರು ಪ್ರತಿಯೊಬ್ಬರು ಭಿನ್ನ ಭಿನ್ನರಾಗಿ ಇದ್ದದ್ದು ನಮಗೆ ಸ್ಪಷ್ಟವಾಗಿ ಕಾಣ್ತದೆ. ಅಂದ್ಮೇಲೆ ಮುಕ್ತಿಯಲ್ಲಿ ಭೇದವಿಲ್ಲ, ಮುಕ್ತಿಯಲ್ಲಿ ನಿರ್ಗುಣ ನಿರಾಕಾರ, ಇವೆಲ್ಲ ಯಾರು ಹೇಳಿದ್ರೆ ನಿಮಗೆ ಗೊತ್ತಾಯ್ತು? ಇಲ್ಲಿ ಇಷ್ಟೆಲ್ಲ ಹೇಳಿದ್ದು ಎದಕ್ಕೆ ಅಂತ ತಿಳ್ಕೊಂಡು ಹೇಳಿ, ಓಕೆನಾ? ಮುಂದೆ ಆಮೇಲೆ ಇದು ಮುಕ್ತಿ ಅಲ್ಲ, ಇದು ಗೌಣ ಮುಕ್ತಿ ಅಂತ ಅಂತೀವಿ. ಅವರೆಲ್ಲದೊಂದು ಬೇರೆ ಮತ್ತದ್ರಿ, ನಿರ್ಗುಣ ಮುಕ್ತಿ ಬೇರೆ, ಗೌಣ ಮುಕ್ತಿ ಅಂತ ಬೇರೆ ಅಂತ ಒಂದದು. ಮತ್ತೆ ಅವ್ರು ಅದೊಂದು ಇಟ್ಕೊಂಡ್ರೆ ಅಡ್ಜಸ್ಟ್ಮೆಂಟ್ ಮಾಡಿರ್ತಾರೆ ಅಲ್ಲೆಲ್ಲೆಲ್ಲಿ. ಗೌಣ ಮುಕ್ತಿ ಬೇರೆ, ನಿರ್ಗುಣ ಮುಕ್ತಿ ಬೇರೆ ಒಂದೊಂದು. ಅದಕ್ಕೆ ಮುಕ್ತಾಶ್ಚಾತ್ರ ಉಚ್ಚಂತೆ, ಇದು ಗೌಣ ಮುಕ್ತಿ ಅಲ್ಲ, ಇದು ನಿಮ್ಮ ಪ್ರಕಾರ ನಿರ್ಗುಣ ಮುಕ್ತಿ. ಯಾಕೆ? ಅಮೃತಂ ಕೃಧಿ ಇತಿ ವಚನಾತ್, ನನ್ನ ಮುಕ್ತರನ್ನಾಗಿ ಮಾಡೋದು ಸ್ಪಷ್ಟ ಕೇಳ್ಕೊಳಿರ್ತಾರೆ. ಅದು ಗೌಣ ಮುಕ್ತಿ ಹೆಂಗಾಗಬೇಕಪ್ಪ? ಅದು ಅಮುಕ್ತಾನಾಂ ಸ್ವೇ ಸ್ವೇ ಲೋಕೆ ಅವಸ್ಥಾನಂ ಹಿ ತೇಷಾಂ, ಮುಕ್ತಾನಾಂ ಹಿ ವಿಷ್ಣು ಲೋಕೆ ಅವಸ್ಥಾನಂ ದೇವಾನಾಂ. ಅಮುಕ್ತರಾದವರು ತಮ್ಮ ತಮ್ಮ ಲೋಕದಾಗಿರ್ತಾರೆ, ಮುಕ್ತರಾದವರು ಮಾತ್ರ ವಿಷ್ಣು ಲೋಕದಾಗಿರ್ತಾರೆ. ತಿಳಿತಾ? ಇನ್ನ ಮುಕ್ತ ಪ್ರತಿಜ್ಞಾನಾತ್ ಬ್ರಹ್ಮಸೂತ್ರಗಳನ್ನು ಕೊಡ್ತಾರೆ ಶ್ರೀಮದಾಚಾರ್ಯರು. ಸಂಕಲ್ಪಾದೇವ ಚ ತತ್ಸುತೇಹೇ ಜಗದ್ವ್ಯಾಪಾರ ವರ್ಜಂ ಭೋಗ ಮಾತ್ರ ಸಾಮ್ಯಲಿಂಗಾಚ ಅನಾವೃತ್ತಿ ಶಬ್ದಾದಾತ್ ಶಬ್ದಾತ್. ಇವೇ ಮೊದಲಾದ ಸೂತ್ರಗಳಿಂದ ಮುಕ್ತರಿಗೂ ವಿಷ್ಣುವಿಗೂ ಭೇದ ಭೋಗ ಎಲ್ಲಾ ತೋರ್ಲಿಕ್ಕತ್ತದ. ಮುಕ್ತರಿಂದ ಭಿನ್ನ ಪರಮಾತ್ಮ, ಮುಕ್ತರಿಗೂ ಭೋಗದ, ಪರಮಾತ್ಮನಿಗೂ ಭೋಗದ ಅಂತ ಎಲ್ಲ ತಿಳಿಸ್ತಾ ಇದೆ. ಗ್ರಾವಣ ಸೋಮೇ ಮಹೀಯತೆ ಇತಿ ಬ್ರಹ್ಮಣೋ ಅನ್ಯ ಮುಕ್ತೈ ಪೂಜ್ಯತ್ವಂಚ ಪ್ರತೀಯತೆ. ಆ ಸೋಮಯಾಗ ಮಾಡಿದ್ದಕ್ಕೆ ಉಳಿದವರು ಈ ಬ್ರಹ್ಮನಿಗೆ ಪೂಜಿಸ್ತಾ ಇದ್ದಾರೆ ಅಂತ ಬೇರೆ ಅದ. ಮತ್ತಲ್ಲಿ ಅಂದ ಮೇಲೆ ಏನ್ ತಿಳ್ಕೊಬೇಕು ನಾವು? ಸರಿ ಅದ. ಬ್ರಹ್ಮಣ ಗ್ರಾವಣ ಸೋಮೇ ಮಹೀಯತೆ ಇತಿ ಬ್ರಹ್ಮಣ ಅನ್ಯ ಮುಕ್ತೈ ಪೂಜ್ಯತ್ವಂಚ ಪ್ರತೀಯತೆ. ಕೆಳಗಿನ ಮುಕ್ತರಾದವರು ಮೇಲಿನ ಬ್ರಹ್ಮದೇವರಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತದ.
ಅಂದಮೇಲೆ ತಾರತಮ್ಯ, ಭೇದ, ಆನಂದ ಎಲ್ಲವೂ ಮೋಕ್ಷದಲ್ಲಿ ಇದ್ದಾಗ ಇಲ್ಲ ಅಂತ ಹೇಳುವಂತಹ ಸಾಹಸವನ್ನು ಯಾಕೆ ಮಾಡ್ತೀರಿ? ಅದಕ್ಕೆ ಏನೇನಾಯ್ತು ಈಗ? ಇಷ್ಟು ಸೂತ್ರಗಳು. ಮುಕ್ತ ಪ್ರತಿಜ್ಞಾನಾತ್ ಸಂಕಲ್ಪಾದೇವ ಚ ತತ್ಶ್ರುತೇ ಜಗದ್ವ್ಯಾಪಾರ ವರ್ಜಂ ಭೋಗ ಮಾತ್ರ ಸಾಮ್ಯಲಿಂಗಾಚ ಅನಾವೃತ್ತಿ ಶಬ್ದಾದ್ ಅನಾವೃತ್ತಿ ಶಬ್ದಾತ್ ಇಷ್ಟು ಸೂತ್ರಗಳಲ್ಲಿ ವೇದವ್ಯಾಸ ದೇವರು ಮುಕ್ತರಾದವರಿದ್ದಾರೆ, ವಿಷ್ಣುವಿನಿಂದ ಭಿನ್ನರಿದ್ದಾರೆ. ಮುಕ್ತರಾದವರಲ್ಲಿ ಬ್ರಹ್ಮದೇವರು ಶ್ರೇಷ್ಠರಾಗಿದ್ದಾರೆ, ಬ್ರಹ್ಮದೇವರಿಗೆ ಉಳಿದವರು ಪೂಜಾ ಮಾಡ್ತಾರೆ. ಇವೆಲ್ಲವೂ ಹೇಳ್ತಾ ಇದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಏನ್ ಹೇಳಬಾರ್ದು? ಮೋಕ್ಷವೇ ಇಲ್ಲ ಅಂದ್ರೆ ಮೋಕ್ಷದಲ್ಲಿ ಏನೂ ಇಲ್ವೇ ಇಲ್ಲ, ಒಬ್ಬನೇ ಜೀವ, ಯಾರು ಇಲ್ಲೇ ಇಲ್ಲ, ಇಂಥವೆಲ್ಲ ಹೇಳಿಕ್ ಹೋಗ್ಬೇಡ್ರಿ ಅಂತ ತಿಳಿಸಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.